ಶಂ ಕುರ್ಯಾತ್ ಯಥಾವಿಧಿ ಅದೆಲ್ಲ ಆಗಿತ್ತಲ್ಲ. ಆ ಮುದ್ರಾಧಾರಣ ಎಲ್ಲಿ ಬಂದಿತ್ತು? ಮುದ್ರಾಧಾರಣಂತೂ ಉತ್ತಮ ಋಗ್ವೇದೆ. ಆ ಪ್ರಶ್ನೆ ರುದ್ರಾಧಾರಣ ಮಾಡ್ಕೋಬೇಕು ಅಂತ ಹೇಳ್ತೀರಿ, ನೀವು ರುದ್ರಾಧಾರಣ ಮಾಡಿ ನೀವು ಹೇಳ್ತೀರಿ, ಭಸ್ಮಧಾರಣ ಅವ್ರು ಹೇಳ್ತಾರೆ. ನಿಮ್ಮ ಮತ ಇದು ಅವ್ರ ಮತ, ಯಾರು ತಿಳ್ಕೊಂಡ್ರೆ ಹಾಗೆ, ವೈಷ್ಣವ್ರು ಹೀಗೆ ಅವ್ರು ಹಾಗೆ ಅಷ್ಟೇ. ಅಲ್ಲ, ಅವ್ರಿಗೆ ಯಾವ ಪ್ರಮಾಣ ಇಲ್ಲ, ನಿಮಗೆ ಪ್ರಮಾಣ ಇದೆ. ಗೊತ್ತಾಯ್ತಾ? ಏನ್ ಪ್ರಮಾಣ ಇದೆ? ಮುದ್ರಾಧಾರಣಂತೂ ಉತ್ತಮ ಋಗ್ವೇದೆ. ವೇದದಲ್ಲಿ ಅವರಿಲ್ಲೇ ತೋರ್ಸಾಗಿಲ್ಲ. ನೀವು ಹೇಳ್ತೀರಿ ಮಾತಬ್ಬದೆಲ್ಲ ಬೋದು ಹೇಳ್ತಾನೆ. ನಾವು ಋಗ್ವೇದ ಕಾನೂನು ಇಲ್ಲ. ನಾವು ಮಾತಾಡೋದು ಬೇರೆ, ಟೈಮ್ ಟೇಬಲ್ ತೋರಿಸೋದು ಬೇರೆ. ಬಸ್ 10 ಗಂಟೆಗಿದೆ ಮಾತಾಡ್ದ ಅಂದ್ರೆ ಅವನಂದ ಟೈಮ್ ಟೇಬಲ್ ತೋರಿಸ್ದ, ಅವ್ನು ತೋರಿಸ್ಲಿಲ್ಲ, ಓದೋಯ್ತಾರೆ. ಅರ್ಥ ಆಯ್ತಾ? ಈಗ ನಾವು ಪ್ರಮಾಣ ಕೊಡ್ತಿದ್ದೇವೆ, ವೇದನೆ ಒಪ್ಪೋದಿಲ್ಲ ಅಂತ ಹೇಳಾಗಿಲ್ಲ. ಯಾತಕ್ಕೆ? ಅಲ್ಲ, ಒಪ್ಪಿಸ್ತೀವಿ ನಾವು ಅದನ್ನ. ಕಾನೂನೇ ಒಪ್ಪೋದಿಲ್ಲ ಅಂದ್ರೆ ಏನ್ ಮಾಡ್ತೀವಿ? ಹೋಗ್ಲಿ ಬಿಡುತ್ತೀವ. ಅಂದ್ರೆ ಒಪ್ಪೋದಿಲ್ಲ ಅಂದ್ರೆ ಯಾರು ಹೋಗ್ಲಿ ಬಿಡೋದು ಹೇಳೋದಿಲ್ಲ. ಹಾಗೆ ಇದೊಂದು ತಪ್ಪು ಮಾಡ್ತಿ. ಯಾವಾಗಲೂ ಅಷ್ಟೇ, ಲೋಕದೊಳಗೆ ತಪ್ಪು ಮಾಡಿದ ಒಬ್ಬನು ಡ್ರೈವಿಂಗ್ ಲೈಸೆನ್ಸ್ ಇಲ್ಲ, ಡ್ರೈವ್ ಮಾಡ್ದ. ಆಮೇಲೆ ಡ್ರೈವಿಂಗ್ ಲೈಸೆನ್ಸ್ ಇರ್ಬೇಕು ಅಂತ ಗೊತ್ತಿದ್ದಿಲ್ಲ ಅಂತ ಹೇಳಿದ, ಇನ್ನೊಂದು ಕೇಸ್ ಹಾಕಿದ್ರೆ. ಯಾಕೆ ಗೊತ್ತಿಲ್ಲ ಮತ್ತೆ ಹೊತ್ತದ ಅಪರಾಧ. ಆ ರೀತಿ ಹೇಳ್ಬಾರ್ದು. ಎಷ್ಟೊತ್ತದ ಏನ್ ಮಾಡ್ತಾರೋ ಅವನು ಹೋಗ್ತಾ ಅವಾಗ ಶಿಕ್ಷೆ ಕಡಿಮೆ ಆಗುತ್ತೆ. ಯಾವಾಗ ಒಪ್ಪಿಕೊಂಡ್ರೆ ಶಿಕ್ಷೆ ಕಡಿಮೆ ಆಗುತ್ತೆ, ಒಬ್ಬರು ಶಿಕ್ಷೆ ಜಾಸ್ತಿ ಆಗುತ್ತೆ, ಅವ್ರದ್ದು ಕಡಿಮೆ ಆಗೋದಿಲ್ಲ. ನಾವೆಲ್ಲ ಆ ರೀತಿ ತಿಳ್ಕೊಂಡು ಏನ್ ಮಾಡಿದ್ದೇವೆ? ಕೆಲವು ಶಾಸ್ತ್ರ ಓದ್ಬಿಟ್ರೆ ಫಾಲೋ ಮಾಡ್ಬೇಕಾಗತ್ತೆ, ಆದ್ರಿಂದ ಓದೋದೇ ಬೇಡ ಅಂತವ್ರಿದ್ದಾರೆ. ಅವ್ ಯಾತಕ್ಕೆ ಅಂದ್ರೆ ಕನ್ವರ್ಟ್ ಆಗ್ಬಿಟ್ರೆ ಕಷ್ಟ ಅಂತೇಳಿ. ಅದು ದೋಷ. ಯಾಕೆ ಅದನ್ನ ಮುಚ್ಚಿಡ್ಕೊತಾರೆ. ಆತ್ಮದ್ರೋಹ. ರೋಗ ಹೇಳ್ಕೊಂಡ್ಬಿಟ್ರೆ ಜನ ಎಂತ ರೋಗ ಮುಚ್ಚಿಡ್ ಸತ್ತ ಹೋಗ್ತಾರೆ. ರೋಗ ಹೇಳ್ಕೊಂಡ್ರೆ ಏನಾಗ್ತಿತ್ತು? ಪಾಪ ವಾಸಿ ಆಗ್ತಾ ಇತ್ತು. ಎಷ್ಟೋ ಜನ ರೋಗ ವಾಸಿ ಮಾಡಿ ಅದೊಂದು ಕಾರಣ. ಅದು ಮೊದಲನೇ ಸ್ಟೇಜಾಗ ಹೇಳ್ಕೊಳಕ್ ಹೋಗೋದಿಲ್ಲ. ಅದೊಂದು ಪ್ರೆಸ್ಟೀಜ್ ಕ್ವಶನ್ ಮಾಡ್ಕೊ, ಅದು ಕೂಡ ಪ್ರೆಸ್ಟೀಜ್ ಇದ್ದ ಹಾಗೆ. ರೋಗ ಇಲ್ಲ ಅಂತ ಅನ್ಸ್ಕೋಬೇಕು ಅಂತಿದ್ರು ಮುಚ್ಚಿಸ್ಕೋತಾರೆ, ಆಮೇಲೆ ಇನ್ಕ್ಯೂರಬಲ್ ಸ್ಟೇಜ್ ಬಂದ್ಬಿಡತ್ತಾರೆ. ಆ ರೀತಿ ಆಗಬಾರ್ದು. ಅದೆಲ್ಲ ಯೋಚನೆ ಮಾಡಿದಾಗ ನಮಗೆ ಯಾವ್ದೋ ಬುದ್ಧಿ ಯಾಕೆ ಕೊಟೇಶನ್ ಕೊಡ್ತಾರೆ ಅಂದ್ರೆ, ಈ ರೀತಿ ಕೊಡ್ಲಿಕ್ಕೆ ಅವ್ರಿಗೆ ಬರೋದಿಲ್ಲ ಅಂತ ಹೇಳುದು. ಅವ್ರು ಇನ್ನೊಬ್ರು ಯಾರು ಕೊಟೇಶನ್ ಕೊಡ್ತಾರೆ, ಅವ್ರು ಯಾರು ಪ್ರೂವ್ಡ್ ಅಲ್ಲ ಯಾರು ಕೂಡ. ಆದ್ರೆ ಅವ್ರ ಮಾತ್ರ ಒಪ್ಪೋದಿಲ್ಲ. ಫಸ್ಟ್ ಅವ್ರು ಹೇಳಿ ಏನಾದ್ರೂ ಅಪೌರುಷೇಯ ಮರಿಬಾರ್ದು. ಅಪೌರುಷೇಯ ಅರ್ಥ ಆಯ್ತಾ? ಹೇಳಿದ್ ಮಡಿ ನೀರು ಡೈರೆಕ್ಟ್ ನದಿ ಅಂತಂದಿದ್ದೇನೆ, ಒಪ್ಲೇಬೇಕಂತ. ಮಡಿ ಅದು ಮೈಲಿಗೆ ಅಂತ ಪ್ರಶ್ನೆ ಮಾಡೋದಿಲ್ಲ ನಾವು. ಹಾಗೆ ಮಡಿ ಡೈರೆಕ್ಟ್ ತಂದ್ರೆ ಡೈರೆಕ್ಟ್ ತಂದ್ರೆ ಮಡಿ ಅಂತ ಹಾಗೆ ಹಿಡಿತೇವೋ, ಅವ್ರು ತಂದು ಕೊಟ್ಟರೆ ಅವ್ರ ಮಡಿ ಇದ್ದ ಪ್ರಶ್ನೆ ಬರುತ್ತೆ. ತಂದು ಕೊಟ್ಟವನು ಮಡಿ ತಂದು ಕೊಟ್ಟು ಮೈಲಿಗೆ ತಂದು ಕೊಟ್ಟನೋ, ಡೈರೆಕ್ಟ್ ಬಾವಿಂದಲೇ ತಗೊಂಡಾಗ ಯಾವ ಪ್ರಶ್ನೆ ಬರೋದಿಲ್ಲ, ಮಡಿ ಮೈಲಿಗೆ ಪ್ರಶ್ನೆ ಬರೋದು. ಒಂದು ಮಾತು, ಆಪಹ ಸ್ವಭಾವತೋ ಮೇಥ್ಯಾಹ, ಒಂದು ವಾಕ್ಯ. ವಾಟರ್ ಪ್ಯೂರ್ ಬೈ ಇಟ್ ಸೆಲ್ಫ್. ಮತ್ತೊಂದು ಪ್ರೂಫ್ ಬೇಕಿಲ್ಲ. ಯಾಕೆ? ಅದು ತೊಳೆದ್ರೆ ಇನ್ನೊಂದು ಪ್ಯೂರ್ ಆಗುತ್ತೆ ಅಂದ್ಮೇಲೆ ವಾಟರ್ ಏನದು? ಇನ್ನೊಬ್ರು ಹುಟ್ಟಿಗೆ ಯಾಕೆ ತೊಳೆದ್ರೆ ಅವ್ನು ಮುಟ್ಟಿದ್ರಿಂದ ಏನಾಯ್ತದ? ಅವನ್ ಇಂಪ್ಯೂರಿಟಿ ಸೇರಿದೆ. ನಮಗೆ ಮುಟ್ಟೋದು ಅಂದ್ರೆ ಏನು? ಕೈ ಹಾಕಿ ಹೀಗೆ ಮಾಡಿದ್ರೆ ಅಂತ ಹೇಳಿ ಅದೇನು ಇಷ್ಟು ಮುಟ್ಟಿದ್ರು ಸಾಕು, ಏನಾಯ್ತದ ಹೋಗುತ್ತೆ. ಅದು ಕರೆಂಟ್ ನಲ್ಲಿ ಗೊತ್ತಾಗುತ್ತೆ ನಿಮಗೆ. ಭಾರಿ ಜೋರು ಮೆಲ್ಲ ಬಿಟ್ಟರೆ ಹೊಡೆದು ಬಿಡ್ತಾರಲ್ಲ ಅಂತ ಏನ್ ಮಾಡ್ಬೇಕು? ಮೆಲ್ಲ ಬಿಟ್ಟಿದ್ರು ಶಾಕ್ ಹೊಡಿತು, ಜೋರ ಬಿಟ್ಟಿದ್ರು ಶಾಕ್ ಹೊಡಿತು ಅಂದ್ರೆ ಜಸ್ಟ್ ಬಿಟ್ಟಿದ್ರು ಶಾಕ್ ಹೊಡಿ. ಮಡಿ ಎಂಬತ್ತು ಹಾಕಿ ಎಷ್ಟು ಮುಟ್ಟಿದ್ರು ಮೇಲಿಗೆ ಆಗುತ್ತೆ. ಅದೆಲ್ಲ ಸೈನ್ಸ್ ಒಪ್ಕೊಡುತ್ತೆ. ಯಾಕಂದ್ರೆ ಅಷ್ಟು ಸೂಕ್ಷ್ಮ ಅಂತ ಕೇಳಿದ್ರೆ ಎಲೆಕ್ಟ್ರಿಸಿಟಿ ಹೇಗೆ ಮೆದುಳಿಗೆ ಕಾಣಿಸುತ್ತ ಹಾಗೆ ಸೂಕ್ಷ್ಮಾಣು ಬರ್ಬೇಕಾದ್ರೆ ದೂರ ಇದ್ರು ಕೂಡ ಉಸಿರಿನಿಂದ ಬರುತ್ತೆ ರೋಗಗಳು. ಕೂಡ ಮುಟ್ಟಿಲ್ಲ ಉಸಿರಾಟ. ಅದಕ್ಕೆ ಉಸಿರು ತಾಕದಂತೆ ತರಬೇಕು ಅಂತ ಹೇಳ್ತಾರೆ. ಅಡಿಗೆ ಮಾಡೋರು ಕೂಡ ಬಹಳ ಎಚ್ಚರಿಕೆಯಿಂದ ಮಾಡಬೇಕು. ಬರೀ ನೀರೊಂದು ಅಷ್ಟೇ ಇದ್ರೆ ಸಾಲದು. ಅವು ಯಾವುದೇ ಇದೋ ಅವ್ರಿಗೆ ಮುಟ್ಟಬಿಡುದು. ಹಾಗೆ ಚಮೂಷತ್, ಅದು ಎಲ್ಲಿದೆ ವಾಕ್ಯ ಅಂದ್ರೆ, ಚಮೂಷತ್ ಸೇನಃ ಶಕುನೋ ಬಿಭೃತ್ವಾ ಗೋವಿಂದುರ್ದರ್ತಃ ಆಯುಧಾನಿ ಬಿಭ್ರತೆ ಅಪಾಮೂರ್ಮಿ ಸಚಮಾನತ್ ಸಮುದ್ರಂ ತುರೀಯಂ ಧಾಮ ಮಹಿಷಂ ವಿಭಕ್ತಿ. ಇದರಲ್ಲಿ ಸಮುದ್ರಂ ಅನ್ನೋ ಪದ ಬಂದಿದೆ. ಸಮುದ್ರಂ ಮುದ್ರ ಸಮೇತವಾಗಿ ಅಂತ ಅರ್ಥ. ಇನ್ನೊಂದು ಸ್ಪಷ್ಟ ವಾಕ್ಯ, ಚರಣಂ ಪವಿತ್ರಂ ವಿತತಂ ಪುರಾಣಂ ಏನ ಪೂತಃ ತರತಿ ದುಷ್ಕೃತಾನಿ. ಪರಮಾತ್ಮನ ಚಕ್ರ ತೇನ ಪವಿತ್ರೇಣ, ಪವಿತ್ರ ಅಂದ್ರೆ ಒಂದೇ, ಚಕ್ರ ಅಂದ್ರೆ ಒಂದೇ. ಆ ತೇನ ಪವಿತ್ರೇಣ ಶುದ್ಧೇನ ಪೂತಾಹ ಅತಿ ಪಾಪ್ಮಾನಂ ಅರಾತಿಂ ತರೇಮಾ. ಛತ್ರಬುದ್ಧಾಧಾರಣೆ ಮಾಡಿಸ್ಕೊಳ್ಳೋದ್ರಿಂದ, ಪ್ರತಿನಿತ್ಯ ಮುದ್ರೆ ಹಾಕೊಳ್ಳೋದ್ರಿಂದ ಏನಾಗ್ತೇವೆ ನಾವೀಗ? ಅತಿ ಶುದ್ಧವಾದ್ರಿಂದ ನಾವೇನಾಗ್ತೇವೆ? ನಾವು ಶುದ್ಧರಾಗ್ಬಿಡ್ತೇವೆ. ಅತಿ ಶುದ್ಧರಾದ್ರಿಂದ ನಾವು ಶುದ್ಧರಾಗೋದ್ರಿಂದ ಪೂತ ಅತಿ ಪಾಪ್ಮಾನಂ ಅರಾತಿಂ ತರೇಮ. ಅರಾತಿ ಅಂದ್ರೆ ಶತ್ರು. ನಮಗೆ ಯಾವ್ದು ಭಾರಿ ದೊಡ್ಡ ಶತ್ರು? ಪಾಪ. ಅದು ಅತಿ ಪಾಪ, ಮಹಾಪಾಪ ಅಂತ ದಾಟಿ ಹೋಗ್ಬಿಡ್ತೇವೆ. ಸೊ ಮುದ್ರಾಧಾರಣೆ ಮಾಡ್ಕೊಡೋದ್ರಿಂದ ಪಾಪ ಪರಿಹಾರ ಅಂತಿರೋದ್ರಿಂದ ಏನಾಯ್ತು ಅಲ್ಲಿಗೆ? ಸರಿ, ಅವ್ನು ಹೋಗ್ದ, ಪೊಲೀಸ್ ಹಿಡಿದಕ್ಕೆ ಬಂದ, ಅದು ಸಿಗ್ನಲ್ ಇದ್ದಾಗ ಹೋದ, ನೋ ಪ್ರಾಬ್ಲಮ್. ಯಾತಕ್ಕೆ? ಅವನಿಗೆ ತೋರಿಸ್ದಾಗ ಹೋಗ್ಬಿಟ್ರೆ ತಪ್ಪಲ್ಲ, ಅದು ಮುದ್ರಾ ಹೀಗಂತ ಹೇಳಿದಾಗ. ಹಾಗೆ ಹೋದ್ರೆ ತಪ್ಪು. ತುಂಬಾ ಟ್ರಾಫಿಕ್ ಇದ್ದಾಗ ಏನ್ ಮಾಡ್ಬಿಡ್ತಾರೆ?
ಎಲ್ಲ ಕಡೆಯಿಂದ ಬಿಟ್ಬಿಡ್ತಾರೆ, ರೈಟ್ ಲೆಫ್ಟ್ ಎಲ್ಲ ಕೂಡ. ಉಳಿದೊತ್ತಲ್ಲ ನಿನ್ನೆ ಬಿಟ್ಟಿದ್ದೆಲ್ಲ ತಾರೀಕು ಹೋಗ್ಲಿಕ್ಕೆ ಬರೋದಿಲ್ಲ. ಯಾವಾಗ ಅದು ಅವ್ನು ಯಾಕೆ ಸಿಗ್ನಲ್ ಕೊಟ್ಟ ಹೋಗಿ ಅಂತೆ, ಅವಾಗ ಉಳಿದಂತೆ ಹೋಗ್ಲಿಕ್ಕೆ ಬರೋದಿಲ್ಲ. ಸೊ ಮುದ್ರೆ ಎಂಬುದೇನು ಪರ್ಮಿಷನ್ ಅದು. ಯಾವುದಕ್ಕೆ? ಪಾಪ ಕಳ್ಕೊಳ್ಳೋದಕ್ಕಾದ್ರಿಂದ ಮುದ್ರೆ ಹಾಕೋ ಪುಣ್ಯ ಜಾಸ್ತಿ ಆಗತ್ತೆ, ಪಾಪ ನಾಶ ಆಗತ್ತೆ. ಪ್ರತಿನಿತ್ಯ ಅದೊಂದೇ ಅದು ಕರ್ಮ. ಉತ್ತರಾಖಂಡ ಇಂಡಿಪೆಂಡೆಂಟ್ ಏನದು, ಅದು ಅಂಗನೂ ಹೌದು. ಕೆಲವು ಪದಾರ್ಥ ಬಡಿ ಕೂತ್ಕೊಂಡ್ಬಿಟ್ಟೆ, ಏನು ಮಾಡಲಿಲ್ಲ, ಮಡಿ ಮಾಡ್ಕೊಂಡಿದ್ದೇನದು ವೇಸ್ಟ್ ಇದ್ದಾಗ್ಲಿಕ್ಕೆ. ಆದ್ರೆ ಮುದ್ರೆ ಹಾಕಿಕೊಂಡು ಕೂತ್ಕೊಂಡ. ಆದ್ರೆ ಮುದ್ರೆ ಹಾಕೊಂಡಿದ್ದಕ್ಕೆ ಏನಿದೆ, ಒಂದು ಪುಣ್ಯ ಇದೆ ಅದಕ್ಕೆ. ಮುದ್ರೆ ಹಾಕೊಂಡಿದ್ದಕ್ಕೆ ಒಂದು ಸ್ಟೇಜ್ ಪುಣ್ಯ ಸಿಗೋದ್ರಿಂದ ಕೆಲವು ಸರ್ತಿ ಏನ್ ಮಾಡ್ತಾರೆ, ಕಾಂಪಿಟೇಷನ್ ಫಸ್ಟ್ ಪ್ರೈಸ್ ಸೆಕೆಂಡ್ ಪ್ರೈಸ್ ಕೊಟ್ಟಿರ್ತಾರೆ. ಮತ್ತೆ ಎಲ್ಲರಿಗೂ ಒಂದು ಪ್ರೈಸ್ ಗ್ಯಾರಂಟಿ. ಅಪ್ಲೈ ಮಾಡಿದವ್ರಿಗೆ ಏನದು, ಒಂದು ಅದೇ ಗ್ಯಾರಂಟಿ. ಮುದ್ರೆ ಹಾಕೊಂಡವ್ರಿಗೆ ಒಂದು ಪ್ರೈಸ್ ಗ್ಯಾರಂಟಿ. ಏನದು, ವೈಷ್ಣವತ್ವ ಬಂತು. ಅಷ್ಟು ಮಾಡೋದಿಲ್ಲ ಜನ. ಹೇಗೂ ಸಂಧ್ಯಾವನೆ ಮಾಡೋದಿಲ್ಲ ಅಂತ ಹೇಳಿ ಮುದ್ರೆ ಬಿಡೋದು, ಯಾಕೋ ಮುದ್ರೆ ಹಾಕಿದ್ರೆ ಸ್ಥಾನ ಬಿಡೋದು. ಆ ತರ ಮಾಡಿದ್ರೆ ಏನಾಯ್ತು ಕೊನೆಗೆ ಅಲ್ಲಿಗೆ ಒಂದಕ್ಕೊಂದು ಲಿಂಕ್ ಮಾಡಬಾರದು. ಅಷ್ಟಕ್ಕೆ ಒಂದು ಪುಣ್ಯ ಇದೆ. ಚರಣಂ ಪವಿತ್ರಂ ವಿತತಂ ಪುರಾಣಂ ಯೇನ ಪೂತಸ್ತರತಿ ದುಷ್ಕೃತಾನಿ ತೇನ ಪವಿತ್ರೇಣ ಶುದ್ಧೇನ ಪೂತಾಹ ಅತಿ ಪಾಪ್ಮಾನಂ ಅರಾತಿಂ ತರೇಮಾ ಇತಿ ಸಾಮವೇದೇ. ಅರ ಶತ್ರು ಅಂತ ಹೇಳಿದ್ನಲ್ಲ, ಅರೆ ವೈರಿ, ಶತ್ರು, ಅರಾತಿ ಎಲ್ಲ ಸಿನಾನಿಯಮ್ಸ್. ಶತ್ರು, ಎನಿಮಿ. ಸಾಮವೇದ ವ್ಯಾಖ್ಯಾತಮೇತತ್ ದ್ವಯಂ ತರಂಗಿಣೀಕಾರೈ ರಂಗಪತಿ ತೀರ್ಥೈಶ್ಚ. ವೆರಿ ಇಂಪಾರ್ಟೆಂಟ್. ಅಲ್ಲಿ ಪೆನ್ ಇದ್ರೆ ಪೆನ್ ಇದೆಯಾ? ತರಂಗಿಣೀಕಾರೈ ರಂಗಪತಿ ತೀರ್ಥೈಶ್ಚ. ಇದ್ರ ಬಹಳ ಇಂಪಾರ್ಟೆಂಟ್. ಯಾತಕ್ಕೆ ಅಂದ್ರೆ ತರಂಗಿಣಿಕಾರರು, ತರಂಗಿಣಿ ರಾಮಾಚಾರ್ಯ ಭಾರಿ ಫೇಮಸ್ ಅವರು. ತರಂಗಿಣಿ ನ್ಯಾಯಾಮೃತಕ್ಕೆ ಶ್ರೀವಾಸ ತೀರ್ಥ ದೊಡ್ಡ ಟಿಪ್ಪಣಿಕಾರರು, ತರಂಗಿಣಿ ರಾಮಾಚಾರ್ಯ ಒಳ್ಳೆ ಟಿಪ್ಪಣಿಕಾರರು. ಅವರಿಂದ ಸ್ವಲ್ಪ ಹಿಂದೆ ಇದ್ದವರು. ಅವ್ರನ್ನ ಎಷ್ಟೋ ಕಡೆ ಕೋಟ್ ಮಾಡ್ತಾರೆ ಇವರು ಶ್ರೀನಿವಾಸ ತೀರ್ಥರು. ಆಕ್ಚುಲಿ ಇವರು ಇಬ್ಬರದು ಮೊರಾಲೆಸ್ ಈಕ್ವಲ್ ಅಷ್ಟು ದೊಡ್ಡವರು ಇವರು. ಆದ್ರೂ ಅವ್ರನ್ನ ಕೋಟ್ ಮಾಡ್ತಾ ಅವ್ರ ಬಗ್ಗೆ ಬಹಳ ಗೌರವ ತೋರಿಸ್ತಾರೆ. ಅದೊಂದು ಕಾರಣ. ಅಲ್ಲ, ಯಾರ ತಂದೆ? ಶ್ರೀನಿವಾಸ ತೀರ್ಥರು ಇವರು. ಸಂಬಂಧನೇ ಇಲ್ಲ ಅವರಿಗೂ. ಯಾದವಾರ ಶಿಷ್ಯರು. ತರಂಗಿಣಿ ರಾಮಾಚಾರ್ಯರು ಅಂತಿದ್ದಾರಲ್ಲ, ಅವರು ರಾಮಾಯಣಕ್ಕೆ ಮಂಡನೆ ಬರೆದವರು ತರಂಗಿಣಿ ಅಂತ. ಅವ್ರನ್ನ ಇವ್ರು ಕೋಟ್ ಮಾಡಿ, ಇವರು ನ್ಯಾಯ ಟಿಪ್ಪಣಿ ಬರೆದಿದ್ದಾರೆ. ಅವ್ರನ್ನ ಕೋಟ್ ಮಾಡ್ತಾರೆ ಎಂಬ ಮೂಲಕ ಅವ್ರು ತುಂಬಾ ರೆಕಗ್ನೈಸ್ ಮಾಡ್ತಿದ್ದಾರೆ ಅಂತ ಅರ್ಥ. ಆ ರೀತಿ ಮಾಡೋದ್ರಿಂದ ಕೆಲವು ಸತ್ಯ ಏನೂ ಮಾಡೋದಿಲ್ಲ, ಕೆಲವು ಸತ್ಯ ಖಂಡನೆ ಮಾಡ್ತಾರೆ ಕೆಲವರನ್ನು, ಯಾವ್ದು ಸಣ್ಣ ವಿಷಯಕ್ಕೆ. ಅದು ಬೇರೆ ವಿಚಾರ. ಇದು ಮತ್ತೆ ತುಂಬಾ ಸತಿ ರೆಫರ್ ಮಾಡ್ತಾರೆ, ಒಂದೇ ಕಡೆಯಲ್ಲ, ತುಂಬಾ ಸತಿ ರೆಫರ್ ಮಾಡ್ತಾರೆ. ಇನ್ನೊಬ್ಬ ರಂಗಪತಿ ತೀರ್ಥರು ಅಂತ ಒಬ್ರು, ಅದು ಹೊಸ ವಿಷಯ. ಅದೇನು ಅಂದ್ರೆ ಅವರು ಸನ್ಯಾಸ ಪದ್ಧತಿ ಅಂತ ಪುಸ್ತಕ ಬರೆದಿದ್ದಾರೆ. ವ್ಯಾಸರಾಜರ ಶಿಷ್ಯರು, ಗೊತ್ತಾಯ್ತಾ? ಅವ್ರನ್ನ ಕೋಟ್ ಮಾಡ್ತಾ ಇದ್ದ. ಬಿಡಿ ಸನ್ಯಾಸಿಗಳು, ಪೀಠಕ್ಕೆ ಬರಲಿಲ್ಲ ಅವರು. ವ್ಯಾಸರಾಜರಿಗೆ ಕೇಶವಾದಿ 24 ಹೆಸರ ಶಿಷ್ಯರಿದ್ರಂತೆ. ಇನ್ನೂ ಕೆಲವರಿದ್ರು ಬಿಡಿ ಸನ್ಯಾಸಿಗಳು, ರಂಗಪತಿ ಅಂತವ್ರು. ಆ ಪುಸ್ತಕನ ಸಿಕ್ಕಿದೆ. ಸನ್ಯಾಸ ಪದ್ಧತಿ ಬಹಳ ಒಳ್ಳೆ ಪುಸ್ತಕ ಬರೆದಿದ್ದಾರೆ. ಅದನ್ನೂ ರೆಫರ್ ಮಾಡ್ತಾರೆ. ಅವರು ವ್ಯಾಖ್ಯಾನ ಮಾಡಿದ್ದಾರೆ ಶ್ಲೋಕಕ್ಕೆ. ಪ್ರಿಂಟ್ ಇದಾಗಿ ಕಂಪೋಸ್ ಆಗಿದೆ, ಪಬ್ಲಿಷ್ ಆಗ್ಬೇಕಷ್ಟೇ. ಯಾರೋ ಮಾಡ್ತೀವಿ ಅಂದ್ರೂ ಬರಲಿಲ್ಲ ಆಮೇಲೆ ಅವರು. ಅಯಮರ್ಥ ದ್ರಪ್ಸಹ ಕಣವತ್ ಸೂಕ್ಷ್ಮಭೂತಃ ಚಮೂಷತ್ ಓಷ್ಟೌ ರೋದಸಿ ಚೈತಿ ವೇದನೆ ಕಂಟು. ಎಲ್ಲ ಎರಡು ಮಂತ್ರ ಕೋಟ್ ಮಾಡಿದ್ರಲ್ಲ, ಎರಡಕ್ಕೂ ಅರ್ಥ ಬರೀತಾರೆ. ಚಮೂಷತ್ ಸೇನಃ ಶಕುನೋ ಬಿಭೃತ್ವ ಗೋವಿಂದರ್ ದ್ರಪ್ಸ, ಅದಕ್ಕೆ ಅರ್ಥ ದ್ರಪ್ಸಃ ಕಣವತ್ ಸೂಕ್ಷ್ಮಭೂತಃ. ದ್ರಪ್ಸ ಶಬ್ದಕ್ಕೆ ಸೂಕ್ಷ್ಮ ಅಂತ ಅರ್ಥ. ಆಯುಧಾನಿ ಬಿಭ್ರತ್ ಚಮೂಷತ್ ಓಷ್ಠೌ ರೋದಸಿ ಚೈತಿ ವೇದನೆ ಗಂಟು. ಕರ್ಮವಶೇನ ದ್ಯಾವಾ ಪೃಥಿವ್ಯೋ ಪರ್ಯಾವೃತ್ಯ ನಿಷೀದನ್ ಸಂಚರನ್ ಸೇನಃ ಸೇನವತ್. ಹದ್ದು ಗಿಡಗ ಸಾಮಾನ್ಯ ಹದ್ದಿನ ಜಾತಿ ಎಕ್ಸಾಂಪಲ್ ಕೊಡ್ತಾರೆ ಅಂದ್ರೆ ತುಂಬಾ ಮೇಲಕ್ಕೆ ಹಾರತ್ತಂತೆ. ಗರುಡನ ಜಾತಿ ಅದು, ಗೊತ್ತಾಯ್ತಾ? ಅದಕ್ಕೆ ಸೇನವತ್. ಗರುಡ ಹೇಗೆ ಗರುಡ ಮೇಲಕ್ಕೆ ಹಾರಿಬಿಟ್ಟು ಭೂಮಿಯ ಸಂಪರ್ಕ ಕಳ್ಕೊಂಡು ಮೇಲಕ್ಕೆ ಹೋಗ್ತಾನೋ ಹಾಗೆ ಪರಮಾತ್ಮ ಹೇಗಿದ್ದಾನೆ, ನಿರ್ಲಿಪ್ತನಾಗಿದ್ದಾನೆ ಅಂತ ದೃಷ್ಟಾಂತ ಕೊಡಬೇಕು. ಶಕುನಃ ಶಕ್ನೋತಿ ಆತ್ಮಾನಂ ಉನ್ನೇತುಮಿತಿ ನಿರುಕ್ತಾತ್ ಆತ್ಮಾನಂ ಉನ್ನೇತುಂ ಸಮರ್ಥೋ ಜೀವ. ಯಾರಿಗೆ ಕೆಲಸ ಮಾಡಬೇಕು ಅಂದ್ರೆ ಶಕುನಃ, ಶಕುನನಾದ ಜೀವ ಹೀಗೆ ಮಾಡಬೇಕು. ಏನು ಜೀವ ಶಕುನ ಹೇಗಾಗ್ತಾನೆ? ಮೇಲೆ ಅಲ್ಲಿ ಸೇನಃ ಶಕುನ ಅಂದ್ರೆ, ಶಕುನ ಅಂದ್ರೆ ಪಕ್ಷಿ, ಶಕುನ ಎಂಬ ಪಕ್ಷಿ ಅಂತ ಒಂದರ್ಥ. ಇನ್ನೊಂದರ್ಥ ಸಾಧಕನಾದ ಜೀವ ಈ ರೀತಿ ಸಾಧನೆ ಮಾಡಬೇಕು ಅಂತ ಎಕ್ಸಾಂಪಲ್ ಕೊಡ್ತಿದ್ದ. ಸಾಧಕನಾದ ಜೀವ ಹೀಗಿರ್ಬೇಕು. ಸೇನವತ್ ಸಮರ್ಥೋ ಜೀವ ಗೋವಿಂದು ಸೃಜುಭಾವ ಛಾಂದಸಃ.
ಗೋವಿಂದಸ್ಯ ಆಯುಧಾನಿ ಬಿಭ್ರತ್. ಅಲ್ಲೇನು ಬಂತು? ಗೋವಿಂದ ಅಂದ್ರೆ ಸಾಕಾಗಿತ್ತು. ಗೋವಿಂದು ಧ್ಯಾತಕ್ಕೆ ಬಂತು ತ್ರು ಅಂತ ಕೇಳಿದ್ರೆ ಅದು ವೇದ ಮಂತ್ರ ಆದ್ರಿಂದ ಹಾಗೆ ಬರುತ್ತೆ. ಗೋವಿಂದಸ್ಯ ಅಂತ ಅರ್ಥ ಅದಕ್ಕೆ. ಗೋವಿಂದು ಅಂದ್ರೆ ಗೋವಿಂದಸ್ಯ. ಗೋವಿಂದಸ್ಯ ಆಯುಧಾನಿ ಬಿಭ್ರತ್. ಗೋವಿಂದನ ಆಯುಧಗಳು ಅಂದ್ರೆ ಚಕ್ರಾದಿಗಳು ಅಂತ ಅರ್ಥ. ಅದನ್ನು ಧರಿಸಿದ್ರೆ, ಆಯುಧ ಹಿಡ್ಕೊಂಡು ಹೋದ್ರೆ ತಮ್ಮ ಶತ್ರುಗಳು ಹೆದರ್ತಾರೆ. ಹೋದಲ್ಲೋ ಆಯುಧ ಹಾಕೊಂಡು ಹೋದ್ರೆ ಏನಾಗುತ್ತೆ ಅಲ್ಲಿಗೆ? ಪೊಲೀಸ್ ಯೂನಿಫಾರ್ಮ್ ನೋಡಿದ ತಕ್ಷಣ ಏನ್ ಮಾಡ್ತಾರೆ? ಅವ್ರು ನೋಡಿ ಅಪಾಯಿಂಟ್ಮೆಂಟ್ ಆರ್ಡರ್ ನೋಡಿ ಎಲ್ಲ ನೋಡಿ ಯಾರು ಮಾಡಕ್ ಹೋಗೋದಿಲ್ಲ. ಯೂನಿಫಾರ್ಮ್ ನೋಡಿದ ತಕ್ಷಣ ಏನ್ ಮಾಡ್ತಾರೆ? ತಕ್ಷಣ ಪೊಲೀಸ್ ತಕ್ಷಣ ವೈಷ್ಣವ ಅಂತ ಗೊತ್ತಾಗ್ಬಿಡುತ್ತೆ. ಅದರ ಪಾಪಿಗಳು ಹತ್ರ ಬರೋದಿಲ್ಲ, ಪಾಪಗಳು ಹತ್ರ ಬರೋದಿಲ್ಲ. ವಿಭ್ರೂಯಾತ್ ಇತ್ಯರ್ಥ. ವಿಭೃತ್ವ ಏವಂ ಆಯುಧ ಧಾರಣಂ ಕೃತ್ವ ಅಪಾಮೂರ್ಮಿಂ ಅವಿಕಾರಭೂತಂ ಸಮುದ್ರವದ ಅಪರಂ ಸಂಸಾರ ಮಂಡಲಂ ಇತಿ ಯಾವತ್ತೇ. ಸಮುದ್ರ ಇರತಕ್ಕಂಥ ಸಂಸಾರವನ್ನ ದಾಟಕ್ಕೆ ಬರುತ್ತೆ. ಸಚಮಾನ ಕ್ರಮೇಣ ನಿಸ್ತರನ್ ಮಹಿಷಂ. ಮಹಿಷ್ಠಂ ತುರಿ. ಮಹಿಷ ಅಂದ್ರೆ ಮಹಿಷ್ಠ ಅಂತ ಅರ್ಥ. ಮಹಿಷ್ಠ ಅಂದ್ರೆ ಶ್ರೇಷ್ಠ, ಶ್ರೇಷ್ಠ ಅಂದ್ರೆ ವೈಕುಂಠ. ಅದನ್ನು ತಲುಪ್ತಾನೆ. ಸರಿಯಾಗಿ ಪ್ರತಿನಿತ್ಯನ ಚಕ್ರ ಸಂಕಟ ಹಾಕೋಬೇಕಾದ್ರೆ ಅನುಸಂಧಾನ ಮಾಡ್ತಿದ್ರೆ ಇದು ವೈಕುಂಠಕ್ಕೆ ಹೋಗ್ಲಿಕ್ಕೆ ID ಕಾರ್ಡ್ ಇದ್ದ ಹಾಗೆ. ಏನ್ ಹೆಲ್ಪ್ ಮಾಡುತ್ತದೋ ವೈಕುಂಠಕ್ಕೆ ಹೋಗ್ಲಿಕ್ಕೆ? ರೆಕಗ್ನಿಷನ್. ಓ ವೈಷ್ಣವ ಇವನು ಅಂತ ಪ್ರೂವ್ ಆಗುತ್ತೆ. ID ಕಾರ್ಡ್ ಕಾನ್ಸೆಪ್ಟ್ ಶಾಸ್ತ್ರದಲ್ಲೇ ಬಂದಿರೋದು. ವೈಷ್ಣವ ರಾಜ್ಯ ಧಾರಣೆ. ಹೌದು, ಹಾಕೊಳ್ಳೋದು ಹಾಗೆ ವೇದ ಮಂತ್ರ ಹೇಳಿದೆ. ಅದು ಅನುಸಂಧಾನ ಮಾಡ್ಕೊಂಡು ಹಾಕೋಬೇಕು ಮಂತ್ರ ಹೇಳ್ಕೊತ. ಸವಬಾಧ ಸಚಬಾಧ ಕ್ರಮೇಣ. ಹೇಗೆ ಹೋಗ್ತಾರೆ? ಹಾಕೊಟ್ಟ ತಕ್ಷಣ ವೈಕುಂಠಕ್ಕೆ ಹೋಗ್ಲಿಲ್ಲ ಅಂತ ಕೇಳಿದ್ರೆ ಏನ್ ಹೇಳ್ಬೇಕು? ಪ್ಲೇಟ್ ಟಿಕೆಟ್ ಸಿಕ್ಕ ತಕ್ಷಣ ಹೋಗ್ಬಿಡ್ತಾನ? ಏನಾಗ್ಬೇಕು ಅದಕ್ಕೆ? ಈಗ ಪ್ರೊಸೀಜರ್ ಇದೆ. ಆ ಪ್ರಕಾರ ಇಷ್ಟೆಲ್ಲ ಮಾಡಿದಾಗ ಸಿಕ್ಕ ಖುಷಿ ಬಲೆ ಕುತ್ಕೊಬಿಟ್ಟ ರೆಡಿ ಅಂತೇಳಿ ಬರೇ ತಿಳ್ಕೊಬಿಟ್ಟಿದ್ದಾರೆ. ಏನಾಯ್ತು ಅಲ್ಲಿಗೆ? ಪೇರು ಹೋಗಿ ಆಯ್ತು, ದುಡ್ಡು ಹೋಯ್ತು, ಪೇರು ಹೋಯ್ತು ಅಷ್ಟೇ. ವಾಪಸ್ ಸುಸ್ತೋರ್ದಾಗಿರ್ತಾರೆ. ವಾಪಸ್ ಬರೀ ಚೂರು ಬರುತ್ತೆ. ಅದು ಕೂಡ ಅದು ಉಪಯೋಗ ಮಾಡ್ಕೊಳ್ಳಿಲ್ಲ ಅವ್ರು. ತುಂಬಾ ಜನ ಆಗಿರೋದು ಹಾಗೇನೆ. ನಾನ್ ಬ್ರಾಹ್ಮಣ ಅಂತ ಕುತ್ಕೊಂಡ್ಬಿಟ್ಟು ಕೆಲಸ ಮಾಡಿದವರು ಏನ್ ಪ್ರಯೋಜನ? DD ತಂದು ಬ್ಯಾಂಕಲ್ಲಿ ಲಾಕರ್ಲಿ ಇಟ್ಬಿಟ್ಟ. 10 ವರ್ಷ ಬಿಟ್ಟು ತೆಗದ. ಏನು ಉಪಯೋಗ ಅದರಿಂದ? ಪೀಸ್ ಆಫ್ ಪೇಪರ್ ಅಷ್ಟೇ. ಯಾವಾಗ ಮಾಡ್ಕೋಬೇಕಾಗಿತ್ತು ಅದನ್ನ? ಆ ಸ್ಟಿಪ್ಯುಲೇಟೆಡ್ ಪೀರಿಯಡ್ ಒಳಗೆ ಎನ್ಕ್ಯಾಡ್ ಮಾಡ್ಕೊಂಡು ಏನಾಗ್ತಿತ್ತು? ಅದು ಎಷ್ಟು ಉಪಯೋಗ ಆಗ್ತೈತಿ? ಏನಿಲ್ಲ ಅದರಿಂದ. ಅದು ಬೈಸ್ಕೊತ ದಡ್ಡ ಅಂತೆ. ಅವ್ರ ದಡ್ಡ, ಇವ್ರ ದಡ್ಡ ಅಂತ, ಎಲ್ಲರೂ ದಡ್ಡ ಅಂತ. ಮನೆಯಲ್ಲೂ ಬೈಸ್ಕೊತಾರ ದಡ್ಡ ಅಂತೆ. ಅದು ಉಪಯೋಗಿಸ್ಕೊಂಡ್ರೆ ಇವತ್ತು ಹಾಗೇನೆ. ಚಕ್ರ ಮನೆಯಲ್ಲಿರ್ಬೋದು, ಹಾಕೋಬೇಕಲ್ಲ. ಮನೆಯಲ್ಲೇ ಇಲ್ಲ, ಅದು ಬೇರೆ. ಇದ್ದಾನೆ ಹಾಕೋತಾ ಇಲ್ಲ, ಸರಿಯಾಗಿ ಹಾಕೊಳ್ಳೋದಿಲ್ಲ. ಎಷ್ಟು ತಪ್ಪುಗಳಿದೆ. ಅದೆಲ್ಲ ತಪ್ಪುಗಳು ಮಾಡ್ಕೊಳ್ದೆ ಹೋದ್ರೆ ಕ್ರಮವಾಗಿ ಉದ್ಧಾರ ಆಗ್ತಾನೆ. ಮಹಿಷ್ಠಂ ತುರೀಯಂ ಧಾಮ ಉತ್ಕೃಷ್ಟಂ ಧಾಮ ಪರಮಂ ಪದಂ ವಿಭಕ್ತಿ ಸೇವತೆ ಅಂತವನು ಮಹಿಷ್ಠಂ ಧಾಮ ಹೈಯೆಸ್ಟ್ ಲೋಕಕ್ಕೆ ಹೋಗ್ತಾನೆ. ಮಾಭೂಪೇತ್ಯತ ಕೌಂತೆಯ ಪುನರ್ಜನ್ಮ ನ ವಿದ್ಯತೆ. ಅಲ್ಲಿಗೆ ಹೋಗ್ತಾನೆ. ಇವ್ರೇನ್ ಮಾಡಿದ್ರು? ಈ ಶ್ಲೋಕದ ಅರ್ಥನ ಅವ್ರಿಗೆ ಬಹಳ ವಿಸ್ತಾರ ಬರೆದಿದ್ದಾರೆ. ನಾವು ಸಂಗ್ರಹ ಇಷ್ಟು ಬರೆದಿದ್ದೇವೆ ಅಂತ ಹೇಳಿದ್ರು ಅಷ್ಟೇ. ರೆಫರೆನ್ಸ್ ಕೊಡಿ. ಇನ್ನೂ ಅನುಕೂಲ ಏನು ಅಂದ್ರೆ ಹೆಚ್ಚು ಓದ್ಕೊಳ್ಳೋರೆ ಅದು ರೆಫರೆನ್ಸ್ ಬುಕ್ ಕೊಟ್ಟಾಗಾಯ್ತು. ಇನ್ನು ಹೆಚ್ಚು ಓದ್ಕೊಳ್ಳಿ. ಅದನ್ನ ಯಾಕೆ ನೀವು ಬರಿಬಾರದು ಅಂತ ಕೇಳಿದ್ರೆ ಸದಾಚಾರ ವ್ಯಾಖ್ಯಾನ ಮಾಡ್ತಿರ್ಬೇಕಾದ್ರೆ ಏನಲ್ಲ ಅದು ರಿಲೆವೆಂಟ್ ಆಗೋದಿಲ್ಲ, ವಿಷಯಾಂತರ ಆಗತ್ತೆ ಅಂತ ಹೆಚ್ಚು ಹೇಳೋದಿಲ್ಲ. ಪೂರ್ತಿ ಬಿಟ್ರೆ ಗೊತ್ತಾಗೋದಿಲ್ಲ. ಅದನ್ನೇ ಹೇಳ್ತಾ ಕೂತ್ಕೊಂಡ್ರೆ ಇರ್ರೆಲೆವೆಂಟ್ ಆಗತ್ತೆ. ಅದು ಎಷ್ಟು ಬೇಕೋ ಅಷ್ಟೇ. ಮಧ್ಯೆ ವಿಷಯಗಳು ಹಾಗೆ. ವಿಷಯಾಂತರ ಯಾವಾಗಲೂ ಕೂಡ ಹೆಲ್ಪ್ ಆಗೋದಿದ್ರೆ ಮಾಡಬೇಕು, ಇರ್ರೆಲೆವೆಂಟ್ ಆದ್ರೆ ಮಾಡಬಾರ್ದು. ಹೆಲ್ಪ್ ಆಗೋ ವಿಷಯ ಹೇಳ್ಕೊಂಡ್ರೆ ಅದು ಎಷ್ಟು ಬೇಕೋ ಅಷ್ಟೇ, ತುಂಬಾ ಅಲ್ಲ. ತೇನ ಚರಣೇನ ಪೂತಃ ಯದಂಕನೇನ ವಿಶುದ್ಧ ದುಷ್ಕೃತಾನಿ ಸರ್ವಾಣಿ ಪಾಪಾನಿ ತರತಿ. ಎಲ್ಲಾ ಪಾಪಗಳನ್ನು ದಾಟ್ತಾನೆ. ತದ್ ವಿತತಂ ಪುರಾಣಂ ಸದಾತನಂ ಚರಣಂ ಪವಿತ್ರಂ. ಚರಣಂ ಅಂದ್ರೆ ಚಕ್ರ ಅಂತ ಅರ್ಥ, ಕೋಶ. ಚರಣಂ ಚಕ್ರಮಿತಿ ವೇದ ನಿಘಂಟು ಪಾಠ. ಈ ಚರಣಂ ಶಬ್ದಕ್ಕೆ ಈ ಡಿಕ್ಷನರಿಯಲ್ಲಿ ಅರ್ಥ ಸಿಗೋದಿಲ್ಲ, ಚಕ್ರ ಅಂತ ಅರ್ಥ ಸಿಗೋದಿಲ್ಲ. ಆದ್ರೆ ವೇದ ನಿಘಂಟು ಅಂತಿದೆ, ಅದರಲ್ಲಿ ಸಿಗುತ್ತೆ. ಚರಣಂ ಅಂದ್ರೆ ಚಕ್ರಂ ಅಂತ ಅರ್ಥ ಇದೆ. ಅರ್ಥ ಆಯ್ತಾ? ಈಗ ವೇದ ನಿಘಂಟು ಟೆಕ್ನಿಕಲ್ ಡಿಕ್ಷನರಿ ಮೀನಿಂಗು ಆರ್ಡಿನರಿ ಡಿಕ್ಷನರಿ ಸಿಗೋದಿಲ್ಲ. ಇದು ವೇದ ಯಾಕೆ ಕೋಟ್ ಮಾಡ್ಬೇಕು ಅಂದ್ರೆ ಇದು ವೈದಿಕ ಸಂಸ್ಕಾರ. ವೈದಿಕ ಸಂಸ್ಕಾರಕ್ಕೆ ಏನ್ ಕೋಟ್ ಮಾಡ್ಬೇಕು? ವೇದ ಕೋಟ್ ಮಾಡ್ಬೇಕು. ಡಿಕ್ಷನರಿಗೆ ಅದನ್ನೇ ಉಪಯೋಗಿಸ್ಬೇಕು, ವೇದ ನಿಘಂಟನೇ ಉಪಯೋಗಿಸ್ಬೇಕು. ಚರಣಂ ಅಂದ್ರೆ ಚಕ್ರಂ ಅಂತ ಇದೆ. ವೇದ ನಿಘಂಟು ಪಾಠಾತ್ ಚರಣ ಶಬ್ದ ಸುದರ್ಶನ ಚಕ್ರ ಪರಹ. ಚರಣ ಅಂದ್ರೆ ಚಕ್ರ, ಚಕ್ರ ಅಂದ್ರೆ ಸುದರ್ಶನ ಚಕ್ರನೇ. ಯಾವ್ದು ಎತ್ತಿನ ಗಾಡಿ ಚಕ್ರನೋ ಈ ಚಕ್ರನೋ ಅಲ್ಲ. ಮತ್ತೆ ಚಕ್ರ ಅಂತ ತಲೆಗೆ ಯಾವ್ದು ಬರುತ್ತೆ? ಎಷ್ಟೊಂದು ಚಕ್ರ ಹಿಡ್ಕೊಂಡ್ರು ಆ ಚಕ್ರ ಬರೋಲ್ಲ, ಸುದರ್ಶನ ಚಕ್ರ ಅಂತಾನೆ ಬರೋದು. ವಿಷ್ಣುವಿನ ಕೈಯೇ ನೆನಪಾಗುತ್ತೆ ಹೊರತು ಶಿವಾದಿ ದೇವತೆಗಳ ಕೈ ನೆನಪಾಗೋದಿಲ್ಲ. ಅಷ್ಟರ ಮಟ್ಟಿಗೆ ಚಕ್ರ ಶಬ್ದ ಸುದರ್ಶನ ಅಂತಾನೆ ಅರ್ಥ ಇದೆ. ಶುದ್ಧೇನ ಪವಿತ್ರೇಣ ಸ್ವಸಂಬಂಧಿನಾಮಪಿ
ಶುದ್ಧಿ ಹೇತುಭೂತೇನ. ಅದೆಷ್ಟು ಶುದ್ಧತಮ ಅಂದ್ರೆ ಒಬ್ಬ ವ್ಯಕ್ತಿ ತಾನಿರ್ತಾನೆ, ಅವ್ನು ಮುಟ್ಟಿದ್ರೆ ಏನಾಗ್ತಾನೆ? ಮಡಿಯವ್ನು ಮುಟ್ಬಿಟ್ರೆ, ಮಡಿಯವ್ನು ನಾವು ಮುಟ್ಬಿಟ್ರೆ ತಕ್ಷಣ ಏನಾಗ್ತಾನೆ? ಮೈಲಿಗೆಯವ್ರು ಮುಟ್ಟಿದ್ರೆ ಮೈಲಿಗೆ ಆಗ್ತಾನೆ. ಗಂಗಾ ನೀರು ಸ್ನಾನ ಮಾಡಕ್ಕೋ ಗಂಗಾ ಅಯ್ಯೋ ಮೈಲಿಗೆ ಆಯ್ತು ಅಂತ ಮಡಿ ಮಾಡೋಕೆ. ಅಂದ್ರೆ ಗಂಗಾ ಎಂಥದ್ದು ಅಂದ್ರೆ ಪವಿತ್ರ, ಇನ್ನೊಬ್ರು ಮುಟ್ಟಿದ್ರೆ ಏನಾಗೋದಿಲ್ಲ? ಅಪವಿತ್ರ ಆಗೋದಿಲ್ಲ. ನೆಕ್ಸ್ಟ್ ಅದು. ಆಮೇಲೆ ಪವಿತ್ರ ಬೇರೆ ಮಾಡುತ್ತೆ, ಎಷ್ಟು ಕೆಪಾಸಿಟಿ. ಅದಕ್ಕೆ ಪರಮಂ ಪವಿತ್ರಂ ಅಂತ ಕರೀತಾರೆ. ಪರಮಂ ಪವಿತ್ರಂ ಬೇರೆ. ಎಷ್ಟೇ ಮಡಿ ಇದ್ದವ್ರು ಮುಟ್ಟಿದ್ರು ಕೂಡ ತಕ್ಷಣ ನಂಬಷ್ಟೇ ಬೈಲಿಗೆ ಆಗ್ತಾರೆ. ಮತ್ತೆ ಎಷ್ಟು ಬೈಲಿಗೆ ಆಗ್ತಾರ ಅವರು? ಬೈಲಿಗೆಯಲ್ಲಿ ಎರಡು ವಿಧ. ಒಬ್ಬನ ಯಾವನೋ ಮುಟ್ಟಿದ ಸ್ನಾನ ಆಗುತ್ತೆ ಅವ್ರು ಮೈಲಿದ, ಸೂತ್ರಗಳವ್ರು ಮುಟ್ಟಿದ ಭಾರಿ ಪಂಚಾಯತಿ ಜರ್ಮಾಲಿ ಚರ್ಮ ಅಲ್ಲಿ ತಿದ್ವಿ ಅಂದ್ರಾಯ್ತು. ಬೈಲಿಗೆಲ್ಲೂ ತಾರತಮ್ಯ ಇದೆ. ಮತ್ತೆ ಜಸ್ಟ್ ಬೈಲಿಗೆ ಬೇರೆ, ಭಾರಿ ಬೈಲಿಗೆ ಬೇರೆ. ಅದು ಬೇರೆ. ಸೂತ್ರಗಳವನು ತಾನು ಮೈಲಿಗೆ ಮುಟ್ಟಿದ್ದೆಲ್ಲ ಬೈಲಿಗೆ ಮಾಡ್ತಾನೆ, ಮುಟ್ಟಿದವನು ಮೈಲಿಗೆ ಮಾಡ್ತಾನೆ. ಇದು ಅವನಿಗೆ ಆಚಾರ. ಅದು ಬರೀ ಶುದ್ಧ ಇರೋನು ಶುದ್ಧ ಮಡಿ ಹೇಳ್ಕೋಬೋದೇ ಹೊರತು ಯಾರು ಮುಟ್ಟಿದ್ರೆ ಮೈಲಿಗೆ ಹಾಕ್ತೀರಿ ಅಂತ ನಾನ್ ಮೈಲಿಗೆ ಹಾಕ್ತೀರಿ ಫಸ್ಟ್ ಹೋಗ್ತಾರೆ, ನೀವಲ್ಲ ನಾವು ಮೈಲಿಗೆ ಆಗ್ಬಿಡ್ತೇವೆ. ನಮ್ಮೇಲೆ ಕುತರ್ಕ ಮಾಡೋರಿರ್ತಾರೆ. ಇಂಥ ವಾರಗಳು ಗಂಗೆಯನ್ನು ಮುಟ್ಟಿದ್ರೆ ನಾವು ಮಡಿ ಆಗಾಗೆ, ಮಡಿಯವ್ರು ಮುಟ್ಟಿದ್ರೆ ನಾವ್ಯಾಕೆ ಮಡಿ ಆಗಬಾರ್ದು? ಅವನ್ನೇ ಕೇಳಿ, ಮುಟ್ಸ್ಕೊಂಡೇ ಕೇಳಿ, ಗೊತ್ತಾಗುತ್ತೆ. ಒದ್ದು ಬಿಡ್ತಾರಲ್ಲ ಅವಾಗ ಗೊತ್ತಾಗುತ್ತೆ. ಮುಟ್ಸ್ಬಿಟ್ಟ ಅವ್ರು ನಿಮ್ಮ ಪ್ರಕಾರ ಒದ್ದಿದ್ದಾರೆ, ಥ್ಯಾಂಕ್ಸ್ ಹೇಳ್ತಿದ್ದ ಅವ್ರು. ಯಾತಕ್ಕೆ ನೋಡಿ ಇನ್ನೂ ಮಾಡಿಬಿಟ್ಟೆ ಅಂತೇಳಿ ಅರ್ಥನೇ ಇಲ್ಲ. ಲೋಕದೊಳಗೆ ಎರಡಿದೆ. ಪರಮ ಪವಿತ್ರವಾದ ವಸ್ತು ಹಾಗೆ ಮಾಡುತ್ತೆ, ಸಾಮಾನ್ಯ ಪವಿತ್ರ ವಸ್ತು ಹಾಗೆ ಮಾಡೋದಿಲ್ಲ. ಆದ್ರಿಂದಾನೇ ಏನ್ ಮಾಡ್ತಾರೆ? ಮೈಲಿಗೆಯವ್ರನ್ನ ಮಡಿಯವರನ್ನ ಮೈಲಿಗೆಯವ್ರು ಮುಟ್ಟಿದ್ರೆ ಮೈಲಿಗೆ ಆಗ ಹಾಗೆ, ಗೊತ್ತಾಯ್ತಾ? ಅದೇ ಅವರು ಮಡಿ ಯಾಕೆ ಆಗಬಾರ್ದು? ಮೈಲಿಗೆಯವರೇ ಮಡಿ ಯಾಕೆ ಆಗಬಾರ್ದು? ಪ್ರಶ್ನೆ ಉತ್ತರ ಇದೆ. ಕೆಲಸ ಆಗತ್ತೆ. ಎಲ್ಲಿ ಆಗತ್ತೆ? ದೊಡ್ಡ ನೀರು, ಒಂದು ಚರಂಡಿ ನೀರು, ಒಂದು ಲೋಟ, ಒಂದು ತಂಬಿಗೆ ಬಕೆಟ್ ಹಾಕ್ದ ಒಂದು ಪ್ರವಾಹಕ್ಕೆ, ಯಾರು ಕೇರೆ ಮಾಡಲಿಲ್ಲ, ಸ್ನಾನ ಮಾಡಿ ಬಂದೇ ಬಿಟ್ರಿ ಈ ಕಡೆ, ತೊಟ್ಟಿಗೆ ಹಾಕ್ದ, ಗೋವಿಂದ ಕತೆ ಮುಗೀತು. ಏನ್ ಮಾಡ್ತಾರಾಗ? ಎಲ್ಲ ತೊಟ್ಟಿ ಖಾಲಿ ಮಾಡಿ ಕ್ಲೀನ್ ಮಾಡಿ ಬಜೆಟ್ ಬಿಡ್ತಾರೆ. ಅದಕ್ಕೆ ಅದು ದೊಡ್ಡ ನೀರಿಗೆ ಏನಿಲ್ಲ ದೋಷ, ಆ ದೋಷ ಇಲ್ಲ. ಯಾಕೆ ನಮ್ಮ ಎದುರಿಗೆ ಹರ್ಕೊಂಡು ಹೋಗ್ಬಿಡುತ್ತೆ ಆ ಕಡೆ, ಇಲ್ಲೇ ಇಲ್ಲ. ಚರಂಡಿ ಅಲ್ಲೇ ನಿಂತಿರುತ್ತೆ ತೊಟ್ಟಿ ವಾರ್ತ. ಆದ್ರಿಂದ ಏನಾಗತ್ತದ? ಇದಾಗತ್ತೆ. ಆದ್ರಿಂದ ಕೆಲವು ಸಾಮಾನ್ಯರಿಗೆ ಮೈಲಿಗೆ ಆಗೋದು, ದೊಡ್ಡವರಿಗೆ ಮೈಲಿಗೆ ಆಗೋದಿಲ್ಲ. ಸಾಮಾನ್ಯರಿಗೆ ಆಗೋ ಮೈಲಿಗೆ ದೊಡ್ಡವರಿಗೆ ನಾಟ್ ಅಪ್ಲಿಕಬಲ್ ಅಂತ ಹೇಳಿ ಅದೇ ಮುಂದೆ ಬರುತ್ತೆ. ಹಿಂದೂ ಎತ್ತಕಡೆ ಬಂದಿದೆ. ದೊಡ್ಡ ಅನ್ನದ ರಾಶಿ ಈ ಪರ್ಯಾಯ ಕಾಲಕ್ಕೋ ದೊಡ್ಡ ಉತ್ಸವದ ಕಾಲಕ್ಕೋ ಮಾಡ್ಬಿಟ್ಟಿರ್ತಾರೆ. ನಾಯಿ ಬಂದ್ಬಿಟ್ಬಿಡುತ್ತೆ. ಆ ರೀತಿ ಎಲ್ಲಿದ್ರೆ ಎಲ್ಲ ಅಷ್ಟೇ ಉಪವಾಸ ಕೊಡ್ಬೇಕಾಗತ್ತೆ. ಆಮೇಲೆ ಏನ್ ಮಾಡ್ತಾರಾಗ? ಅಷ್ಟು ಭಾಗ ತೆಗೆದು ಬಿಡಿ, ಅಷ್ಟೇ ಮುದು. ಅದರಿಂದ ಶುದ್ಧನೇ, ಏನೇನು ಯೋಚನೆ ಮಾಡಬೇಡಿ. ಅದು ಪ್ರಾಕ್ಟಿಕಲ್ಲು ಹೌದು, ಫ್ಯಾಕ್ಟು ಹೌದು. ಯಾತಕ್ಕೆ? ಆ ದೊಡ್ಡ ಕ್ವಾಂಟಿಟಿಗೆ ಸಣ್ಣದು ಲೇಪ ಆಗೋದಿಲ್ಲ. ಅರ್ಥ ಆ ಭಾಗ ತೆಗೆದು ಬಿಟ್ರೆ ಸಾಕು. ಕೆಲವೊಂದು ಮಾತ್ರ ಸ್ವಲ್ಪ ಆಗಿದ್ದ ಚೆಲ್ಲೇ ಬಿಡಿ. ಇರೋದೆಲ್ಲ ಮುಟ್ಟಿದ ಮೇಲೆ ತುಂಬಾ ದೂರ ಮುಟ್ಟಿಲ್ಲ, ಸರಿ ಹೋಯ್ತು. ಇರೋದೇ ಎಷ್ಟು ಮುಟ್ಬಿಟ್ಟಿದ್ದಾರೆ, ಎಲ್ಲ ಕಡೆ ಕಾಲಿಡ್ತಾ ಇದ್ವಿ. ಅದು ಯಾವ ಭಾಗ ತೆಗಿತೀರಿ ನೀವೀಗ? ಎಲ್ಲ ತೆಗಿಬೇಕು. ಅಲ್ಲಿ ಭಾಗ ಮಾಡಕ್ ಬರೋದಿಲ್ಲ. ಆದ್ರಿಂದ ಅದು ಬೇರೆ, ಇದು ಬೇರೆ. ಕೆಲವೆಲ್ಲ ಪದ್ಧತಿಗಳಿದೆ. ಯಾವ್ಯಾವ್ದು ಶುದ್ಧಿ ಅಂತ ಕೆಲವು ಪದ್ಧತಿ ಇದೆ. ಗ್ರಹಣ ಬಿಡ್ತು, ಸೂರ್ಯಗೆ ಬಂತು, ಮುಗಿದು ಶುದ್ಧ ಮಂಡಲ ಅಂತ. ಶುದ್ಧ ಮಂಡಲ ಕಳೆದ ತಕ್ಷಣ ಗ್ರಹಣದ ಎಫೆಕ್ಟ್ ಹೋಯ್ತಾನೆ. ಆ ತರ ಕೆಲ ಅವರದೇ ನಿಮಗದಿರುತ್ತೆ. ಅದು ಎಲ್ಲದಕ್ಕೂ ಕಣ್ಮುಚ್ಕೊಂಡು ಮಾಡೋದು. ತಿಥಿ ನಿರ್ಣಯದಲ್ಲಿ ವ್ಯತ್ಯಯ. ಏಕಾದಶಿ ನಿರ್ಣಯ ಕ್ರಮ ಬೇರೆ, ಬೇರೆ ತಿಥಿ ನಿರ್ಣಯ, ಹಗಲ ತಿಥಿ ನಿರ್ಣಯ ಮಾಡೋ ಕ್ರಮ ಬೇರೆ, ಪಿತೃಕಾರ್ಯಕ್ಕೆ ತಿಥಿ ನಿರ್ಣಯ ಮಾಡೋ ರೀತಿ ಬೇರೆ. ಗೊತ್ತಾಯ್ತಾ? ರಾತ್ರಿ ಪರ್ವಕಾಲಗಳಿಗೆ ತಿಥಿ ನಿರ್ಣಯ ಕ್ರಮ ಬೇರೆ, ಜನರ ತಿಥಿ ನಿರ್ಣಯ ಬೇರೆ. ಅದೇ ರೀತಿಯಲ್ಲಿ ಪ್ರತಿಯೊಂದಕ್ಕೆ ಮೆಕ್ಯಾನಿಕಲ್ ಆಗಿ ಮಾಡಬಾರ್ದು. ಅದಕ್ಕೇನ್ ಬೇಕಾಗ ಅದರಲ್ಲಿ ಎಕ್ಸ್ಪರ್ಟ್ಸ್ ಆಗಿರ್ಬಾರ್ದು. ಅದಕ್ಕೆ ಧರ್ಮಶಾಸ್ತ್ರ ಪಾರಂಗತ ಹಾಗೆಲ್ಲ ಕರೀತಾರೆ. ಪವಿತ್ರಂ ಪಾವನಂ ಮತ ಯತಃ ಸ್ವಸಂಬಂಧೇನ ಸಕಲಮಪಿ ಪಾಪ ಸಮುದಾಯಂ ವಾರಯತಿ. ನೋಡಿ ಹೇಗಿದೆ ಪವಿತ್ರಂ, ಅತ್ಯಂತ ಪವಿತ್ರ. ಯಾತಕ್ಕೆ ಅಂದ್ರೆ ಸ್ವತಃ ಸ್ವಸಂಬಂಧೇನ, ತನ್ನ ಸಂಪರ್ಕ ಅಂತ ಅರ್ಥ. ಸಂಪರ್ಕದಿಂದ ಪಾಪ ಸಮುದಾಯಂ ವಾರಯತಿ, ಪಾಪ ಸಮುದಾಯವನ್ನೇ ವಾರಯತಿ, ಪರಿಹಾರ ಮಾಡುತ್ತೆ. ಶುದ್ಧೇನ ಪವಿತ್ರೇಣ ಸ್ವಸಂಬಂಧಿನಾಮಪಿ ಶುದ್ಧಿ ಹೇತುಭೂತೇನ ಚರಣೇನ ಪೂತಃ ಸ್ವ ತದಂಕನೇನ ಶುದ್ಧ ಪಾಪ್ಮಾನಂ ಮರಾತಿಂ ಪಾಪಸ್ವರೂಪಂ ಶತ್ರುಂ ಅತಿಕ್ರಮ್ಯ ವರ್ತಿಷೇಮಹಿ. ಆದ್ದರಿಂದ ನಾವು ಈ ರೀತಿ ಮಾಡೋದ್ರಿಂದ ಅತ್ಯಂತ ಪಾಪಿಯಾದ ಪಾಪರೂಪದ ಶತ್ರುವನ್ನ ನಾವು ದೂರ ಓಡಿ ಸುಖವಾಗಿರಬಹುದು. ಮುದ್ರಾ ಹಾಕೊಂಡ್ರೆ ಗೋಪಿಚಂದನಕ್ಕೂ ಧಾರಣೆಗೂ ಪುಣ್ಯ, ಮುದ್ರೆ ಹಾಕೊಳ್ಳೋದಕ್ಕೂ ಪುಣ್ಯ, ಮತ್ತೆ 5 ಮುದ್ರೆ ಹಾಕೋದಕ್ಕೂ ಪುಣ್ಯ. ಒಂದೊಂದು ಹಾಕೊಳ್ಳೋದು 5 ಮುದ್ರೆನ ಹಾಕೊಳ್ಳೋದು, ಪ್ರತಿನಿತ್ಯ ಹಾಕೊಳ್ಳೋದು ಪುಣ್ಯ, ಸ್ನಾನ ಮಾಡಿದಾಗೆಲ್ಲ ಹಾಕೊಳ್ಳೋದು ಪುಣ್ಯ. ಕರ್ಮ ಅನೇಕ ವ್ಯತ್ಯಾಸ ಇದೆ. ಅತ್ರ ಕಶ್ಚಿತ್ ಪ್ರಶ್ನೆ ಬಂತು ಅಂತ ಪ್ರಶ್ನೆಗೆ ಉತ್ತರ ಕೊಡ್ತಾರೆ. ಮುದ್ರಾಧಾರಣ ವಚಾಂಸಿ ವೈದಿಕ ಮಾರ್ಗ ಭ್ರಷ್ಟ ಪರಾಣಿ ಶಿವಕೇಶವಯೋಶ್ಚಿಹ್ನಾನ್
ಚಕ್ರಶೂಲಾದಿಕಾನ್ ದ್ವಿಜ ನ ಧಾರಯೇತ್ ಪತಿಮಾನ್ ವೈದಿಕೆ ಕರ್ಮಣಿ ಸ್ಥಿತಃ ಇತಿ ಆಶ್ವರಾಯನೋಕ್ತೇ ಇತಿ. ಒಂದು ಪ್ರಶ್ನೆ ಹಾಕೊಂಡ್ರಿ, ಈಗ ಯಾರು ಕೇಳ್ತಿರ್ತಾರೆ ಅಂತೇಳಿ. ಒಂದು ಪುರಾಣ ವಾಕ್ಯ ಇದೆ, ಓದೋರಿ ಡೌಟ್ ಇದು. ಏನ್ ಓದ್ದು ಪುರಾಣ ವಾಕ್ಯ ಅಂದ್ರೆ ಕಶ್ಚಿತ್ ಯಾವುದೋ ಪುರಾಣ ಆಶ್ವರಾಯನ ಶ್ರುತಿ ಹೇಳಿದೆ ಅಂತ ಅರ್ಥ. ಮುದ್ರಾಧಾರಣ ವಚಾಂಸಿ ವೈದಿಕ ಮಾರ್ಗ ಭ್ರಷ್ಟಪರಾಣಿ ತೀರ್ಮಾನ. ಮುದ್ರಾಧಾರಣೆ ಮಾಡ್ಕೊಡಿ ಅಂತ ಹೇಳೋದು ವೈದಿಕರ ಭ್ರಷ್ಟರಾದವ್ರಿಗೆ ಹೇಳಿದ್ದೆ ಹೊರತು ಶುದ್ಧ ವೈದಿಕರಿಗಲ್ಲ ಅಂತ ಒಂದು ವಾದ ಇಟ್ಟವರು. ಯಾತಕ್ಕೆ? ಒಂದು ವಾಕ್ಯ ಇದೆ, ಶಿವಕೇಶವಯೋಶ್ಚಿನ್ನಾನ್ ಚಕ್ರಶೂಲಾದಿಕಾನ್ ದ್ವಿಜ. ಶಿವಕೇಶವರ ಚಿಹ್ನೆಗಳಾದ, ಶಿವ ವಿಷ್ಣುಗಳ ಚಿಹ್ನೆಗಳಾದ ಚಕ್ರ ತ್ರಿಶೂಲಾದಿಗಳನ್ನ ಬ್ರಾಹ್ಮಣ ಹಾಕೊಂಡ್ರೆ ಬೇರಾಗತ್ತೆ. ವೈದಿಕೆ ಕರ್ಮಣಿ ಸ್ಥಿತ. ನಾವು ನಾರಯೇತ ಮತ್ತೆ ಬುದ್ಧಿವಂತನಾದ ಬ್ರಾಹ್ಮಣ ಎಂದೂ ಕೂಡ ಶಿವಕೇಶವರ ಚಿಹ್ನೆಗಳನ್ನು ಧರಿಸಬಾರದು ಅಂತ ಹೇಳ್ಬಿಟ್ಟು. ಅರ್ಥ ಆಯ್ತಾ? ಸೊ ಏನಾಯ್ತು ಅಲ್ಲಿಗೆ? ಮುದ್ರೆ ಹಾಕೋಬಾರ್ದು ಅಂತ ಆಯ್ತಲ್ಲ. ಯಾರು? ವೈದಿಕ ಮಾರ್ಗದ ದ್ವಿಜರು ಉಪಯೋಗಿಸಬಾರ್ದು. ಸೊ ಅದು ಅವೈದಿಕ ಕೆಲಸ, ವೈದ್ಯರಿಗೆ ಹಾಕೋಬಾರ್ದು ಅಂತ ಆಯ್ತು. ತದಪಿ ಏತನ್ ಅಪಾಸ್ತಂ, ಅದು ತಪ್ಪು ಅಂತ ಆಚಾರ್ಯ ಮಾತ್ರ ಗೊತ್ತಾಯ್ತು. ಯಾತಕ್ಕೆ? ಅಗ್ನಿಪುರಾಣೆ ದಶರಥೇನ ಸೂಕರಾದಿ ಬುದ್ಧಿಯ ಶ್ರವಣೆ ವಿದ್ಯೆ ತದಾಜ್ಞೆಯ ಕಮಂಡಲು ಮಾದಾಯ ರಾಜ್ಞಾ ತತ್ಪಿತ್ರೋ ಪಾನೀಯಾರ್ಪಣೆ ಹಾ ಶ್ರವಣ ವಿಲಂಬಿತಂ ಕಿಂ ನ ವದಸಿ ಶ್ರವಣ ಇತಿ ಸಘೃಣಂ ಅಭಿಲಪ್ಯ ಪತಿತೆ ಸತಿ ಚಂಡಾಲೋಹಂ ದಶರಥೋ ಮಹಾಬ್ರಹ್ಮ ಅಂತ ಶ್ರವಣಸ್ತು ಲೋಕಾಂತರೆ ಮಿರಿಷ್ಯತಿ ಇತಿ ಗರಳತುಲ್ಯಂ ರಾಜವಚನಮಾಕರ್ಣ್ಯ ಸೋರಸ್ತಾಡಲ ಮುಚ್ಚೈಃ ವಿಲಪ್ಯ ಮೂರ್ಛಿತೋ ಅಚಿರಾತ್ ಪ್ರಬುದ್ಧ್ಯ ದೀರ್ಘಮುಚ್ಛಸ್ಯ ಶ್ರವಣ ಪಿತ್ರಾ ಉಕ್ತಂ. ಸ್ವಾರಸ್ಯವಾದ ವಿಷಯ ಹೇಳ್ತಾರೆ, ಭಾರಿ ಇಂಪಾರ್ಟೆಂಟ್, ಸರಿಯಾಗಿ ಕೇಳ್ಬೇಕದನ್ನ. ಕತೆ ಹೇಳ್ತಾ ಇದ್ದಾರೆ. ಅಗ್ನಿಪುರಾಣೆ ದಶರಥೇನ ಸೂಕರಾದಿ ಬುದ್ಧಿಯ ಶ್ರವಣೆ ವಿದ್ಯೆ. ರಾಮಾಯಣದಲ್ಲಿ ಅಗ್ನಿಪುರಾಣದಲ್ಲಿ ಬರೋ ರಾಮಾಯಣ, ಅಗ್ನಿಪುರಾಣ ರಾಮಾಯಣದ ಕಥೆ ಹೇಳ್ತಾ ಇದ್ದಾರೆ. ದಶರಥ ಏನು ಮಾಡ್ದ? ಶಬ್ದವೇದಿ ವಿದ್ಯೆ ಅಂತ ಹೇಳಿ ಗುರಿ ಇಟ್ಟು ನಿಂತಿದ್ದ. ಒಂದು ಶಬ್ದ ಕಿವಿಗೆ ಬಿತ್ತು. ಅವ್ರು ಆನೆ ನೀರು ಕುಡಿಯೋ ಶಬ್ದ, ಹಂದಿ ನೀರು ಕುಡಿಯೋ ಶಬ್ದ ಅನ್ನಿಸ್ತು. ಬಾಣ ಹೊಡೆದ. ಆದ್ರೆ ಆಕ್ಚುಲಿ ಏನಾಯ್ತದು? ಶ್ರವಣ ಕುಮಾರ ನೀರು ತುಂಬುತ್ತಾ ಇದ್ದ ಶಬ್ದ. ಒಬ್ಬ ವ್ಯಕ್ತಿ ಅಲ್ಲಿ ಆನೆ ಗುರಿ ಬಿತ್ತು, ಸತ್ಯ ಹೋಗ್ಬಿಟ್ಟು. ಗೊತ್ತಾಯ್ತಾ? ಈ ಕತೆ ಎಲ್ಲ ಹೇಳ್ತಾರೆ, ಈಗ ಲಿಂಕ್ ಮಾಡ್ತಾರೆ ಅದಕ್ಕೆ. ವಿದ್ಯೆ ಆಗೇನಾಯ್ತು? ಕಮಂಡಲು ಮಾದಾಯ ರಾಜ್ಞಾ ತತ್ಪಿತ್ರೋಹೋ ಪಾನೀಯಾರ್ಪಣೆ. ಆಮೇಲೆ ಏನ್ ಮಾಡ್ದ? ಅವನು ಸಾಯ್ತಾ ಹೇಳ್ದ, ನನಗೆ ಸಾಯ್ತೀನಿ ದುಃಖ ಇಲ್ಲ, ತಂದೆ ತಾಯಿ ಕುರುಡ್ರು ಪಾಪ, ಅವ್ರಿಗೆ ಕಣ್ಣು ಕಾಣೋದಿಲ್ಲ, ತುಂಬಾ ಬಾಯಾರಿಕೆ ಆಗಿತ್ತು, ನೀರ್ ತರ್ಲಿಕ್ಕೆ ಅಂತ ಬಂದೆ, ನಾನು ಕೊಂದು ಹಾಕ್ಬಿಟ್ಟು ಈಗ ನಾನು ಹೋಗಾಗಿಲ್ಲ, ಅವ್ರಿಗೆ ಬಾಯಾರಿಕೆ ಆಯ್ತು, ನೀರು ಕೊಡು ಹೋಗು ಅಂತ ಹೇಳ್ತಾನೆ. ಅಂತ ಸಾಯ್ಬೇಕಾದ್ರೂ ಏನು ಯೋಚನೆ ಅವನಿಗೆ? ತಂದೆ ತಾಯಿ ಪಾಪ ನೀರು ಕೊಡೋದು ಬದ್ದಾಡ್ತಿದ್ದಾರೆ ಅಂತೇಳಿ. ದಶರಥ ಏನ್ ಮಾಡ್ತಾನಾಗ? ನೀರು ತಗೊಂಡು ಹೋಗ್ತಾನೆ ಕೊಡ್ಲಿಕ್ಕೆ. ಅವ್ರಿಬ್ರಿಗೆ ಕಣ್ಣಾಗೂ ಕಾಣೋದಿಲ್ವಲ್ಲ, ನೀರು ಕೊಟ್ಟೆ ಕುಡಿತಾರೆ ಸಾಕು ಅಂತ ಕೊಡ್ಲಿಕ್ಕೆ ತಗೊಂಡೋದ. ತತ್ಪಿತ್ರೋ ಪಾನೀಯ ಕೊಟ್ಟು ಅವ್ರೇನ್ ಮಾಡ? ಹಾ ಶ್ರವಣ ವಿಲಂಬಿತಂ ಕಿಂ ನವದಸೆ ರೇ ಶ್ರವಣ. ಯಾಕೆ ದಶರಥ ಮಾತಾಡೋದಿಲ್ಲ? ಯಾಕೆ? ಗೊತ್ತಾಗ್ಬಿಡತ್ತ. ಅದು ಕಣ್ಣು ಕಾಣೋದಿಲ್ಲ ಆದ್ರೆ ಯೋಚನೆ ಇಲ್ಲ. ಅದು ಸುಮ್ಮನೆ ದಶರಥ ಮಾತಾಡ್ಲಿಲ್ಲ. ಯಾಕೆ ಲೇಟ್ ಆಯ್ತು ಅಂತ ಕೇಳ್ತಾ ಇದ್ದಾರೋ. ಸದೃಢ ಅವ್ರಿಗೇನು ಗೊತ್ತಾ? ತಂದೆ ತಾಯಿ ಬಾಯಾರಿಕೆಯಲ್ಲಿದ್ದಾರೆ ಅಂತ ಅವ್ರಿಗೆ ಆತಂಕ. ಇವರಿಗೆ ಪಾಪ ಮಗ ಬರೋ ತಡ ಆಯ್ತಲ್ಲ, ಏನಾಗಿದೆ ಅಂತ ಮಗನ ಬಗ್ಗೆ ಇವರಿಗೆ ಆತಂಕ. ಅದಕ್ಕೆ ಬರೀ ತಂದೆ ಅಲ್ಲ, ಯಾಕೆ ಮಾತಾಡ್ತಾ ಇಲ್ಲ ಅಂತ ಕೇಳಿದ್ರು. ಚಂಡಾಲೋಹಂ ದಶರಥೋ ಬ್ರಹ್ಮ ಹಂತ ಶ್ರವಣಸ್ತು ಲೋಕಾಂತರೇ ಮಿರಿಷ್ಯತಿ. ಆಗ ಮಾತಾಡ್ಲೇಬೇಕಾಯ್ತು, ಬೇರೆ ದಾರಿ ಇಲ್ಲ. ನಾನು ದಶರಥ ನಿನ್ ಮಗ ಶ್ರವಣನ ಕೊಂದವನು ನಾನು ಅಂತ ಹೇಳಿದ. ಶ್ರವಣ ಎಲ್ಲಿದ್ದಾನೆ ಈಗ ಅಂದ್ರೆ ಲೋಕಾಂತರೇ ಮಿಲಿಷ್ಯತಿ, ಬೇರೆ ಲೋಕ ಹೋಗ್ಬಿಟ್ಟಿದ್ದಾನಾಗ್ಲೇನೆ, ಅಲ್ಲಿ ಹೋದ ನೋಡ್ಬೋದು ಅಷ್ಟೇ, ಇಲ್ಲಂತೂ ನೋಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ. ಇತಿ ಯಾರು ಭಾರಿ ಸತ್ತೋದವ್ರು ಇರ್ತಾರಲ್ಲ, ತುಂಬಾ ವರ್ಷ ಯಾರು ಹುಡ್ಕೊ ಬರ್ತಾರೆ, ಎಲ್ಲಿ ಧರಿಸ್ತೆ ಕೇಳ್ತಾರೆ, ಹೇಳಿ ಇಲ್ಲ ಅಂತ ಹೇಳ್ತಾರೆ. ನೋಡ್ಲೇಬೇಕು, ಅಲ್ಲಿಗೆ ಹೋಗಿ ಆಗಿದ್ರೆ ಅಲ್ಲಿಗೆ ಹೋಗಿ ಆಗಿದ್ರೆ ಅರ್ಜೆಂಟ್ ಓಡಾಗಿದ್ರೆ ಅಂತ ಹೇಳಿದಾಗ ಇತಿ ಗರಳ ತುಲ್ಯಂ ರಾಜವಚನ. ಅವು ವಿಷ ಕುಡ್ದಾಗ ಆಯ್ತು, ನೀರಲ್ಲ ವಿಷ ಕುಡ್ದಾಗ ಆಯ್ತು ಪಾಪ ಅವರಿಗೆ. ರಾಜವಚನ ಮಾಕರ್ಣ್ಯ ಸೋರಸ್ತಾಡನ ಮುಚ್ಚೈರ್ ವಿಲಪ್ಯ ಮುಚ್ಚಿತೋ ಅವಚರ. ಎದೆ ಹೊಡ್ಕೊಂಡು ಪಾಪ ಮುಚ್ಚಿತರ ಬಿದ್ದು ಬಿಟ್ರು. ಪ್ರಬುದ್ಧ ದೀರ್ಘ ಮುಚ್ಚಸ್ಯ, ಮತ್ತೆ ಎಚ್ಚರ ಬಂತು, ಎದ್ರು ನಿಟ್ಟಿಸಿರು ಬಿಟ್ರು. ಶ್ರವಣ ಪಿತ್ರಾ ಉಕ್ತಂ, ಆ ಶ್ರವಣ ತಂದೆ ಹೇಳಿದ. ಶಿರಾ ಬುದ್ಧಿ ಕೃತ ಕಿಂವಾ ಪ್ರತಿಮಾಯಾಂ ಹರಿರ್ಮಯ ಕಿಮ್ಮಯ ಪಥಿ ದೃಷ್ಟಸ್ಯ ವಿಷ್ಣುಭಕ್ತಸ್ಯ ಕರ್ಹಿಚಿತ್ ತನ್ಮುದ್ರಾಂಕಿತ ದೇಹಸ್ಯ ಕಿಂ ತದಸ್ಯಾರಾಧರಃ ಕೃತಃ ಏನ ಕರ್ಮ ವಿಪಾಕೇನ ಪುತ್ರಶೋಕೋಮವೇ ದೃಶಃ. ಅನ್ಕೊಂಡಂತವ್ರು ಎಷ್ಟು ಚೆನ್ನಾಗಿದೆ ನೋಡಿ ಒಂದೊಂದು ಮಾತುಗಳು ಕೂಡ.
ಶಿಲಾಬುದ್ಧಿ ಕೃತ ಕಿಂವಾ ಪ್ರತಿಮಾಯಾಮ್ ಹರೇರ್ಮಯ. ನಾನು ಯಾವ ಪಾಪ ಮಾಡಿದ್ನೋ ಏನೋ, ಮಗನ ಕಳ್ಕೊಳ್ಳೋ ಯೋಗ ಬಂತು ನನಗೆ, ತಪ್ಪು ಮಾಡಿಬಿಟ್ಟೆ. ಬಹುಶಃ ನಾನು ಶಿಲೆಯನ್ನು ನೋಡಿ ದೇವ್ರನ್ನು ತಿಳ್ಕೊಂಡ್ಬಿಟ್ನೋ ಏನೋ. ನ ಪ್ರತೀಕೇನ ಹಿ ಸಹ, ಗೊತ್ತಾಯ್ತಾ? ಕಲ್ಲನ್ನೇ ದೇವ್ರನ್ನು ತಿಳ್ಕೊಂಡು ಪಾಪಕ್ಕೆ ನನಗೆ ಶಿಕ್ಷೆ ಕೊಡ್ತೇನೋ ದೇವರು, ಬಂದು ತನ್ನೇ ಬೈಕೋತಾನೆ. ಇನ್ನೊಂದು, ಕಿಮ್ಮಯ ಪತಿ ದೃಷ್ಟಸ್ಯ ವಿಷ್ಣು ಭಕ್ತಸ್ಯ ಕರಹಿಚಿತ್ ತನ್ಮುದ್ರಾಂಕಿ ದೇಹಸ್ಯ ಕಿಂತ ಅನಾದರ ಕೃತಃ. ದಾರಿಯಲ್ಲಿ ಕಂಡ ವಿಷ್ಣು ಭಕ್ತನನ್ನು ನೋಡಿಬಿಟ್ಟು ಅವನ ಮುದ್ರಾಂಕಿತ ಆದ ಅವನನ್ನು ಕಂಡು ನನ್ನ ಆಧಾರ ತೋರಿಸ್ತೇ ಹೋಗಿದ್ದಕ್ಕೆ ಹೀಗಾಯ್ತಾ? ಗೊತ್ತಾಯ್ತಾ? ವಿಷ್ಣು ಚಿಹ್ನೆಗಳನ್ನು ಧರಿಸಿದ ವೈಷ್ಣವನನ್ನು ಕಂಡು ಆಧಾರ ತೋರಿಸ್ತೇ ಹೋಗಿದ್ದ ಪಾಪದ ಫಲದಿಂದ ನನ್ ಹೀಗಾಯ್ತಾ? ಏನಾಯ್ತೀಗ? ಹಾಕೊಳ್ಳೋಕೊತ್ತ ಹಾಕ್ಬಾರ್ದು ಅಂತ ಆಯ್ತೀಗ. ನಾನು ಹಾಕೊಂಡವ್ರು ನೋಡಿದ್ದಕ್ಕೆ ಹೇಗಾಯ್ತು ಅನ್ನಲಿಲ್ಲ, ಹಾಕ್ದವ್ರು ನೋಡಿ ಗೌರವ ಕೊಡೋದಿದ್ದಕ್ಕೆ ಹೀಗಾಯ್ತಾ ಅಂತ ಹೇಳಿದ್ರಿಂದ ಮುದ್ರೆ ಹಾಕೊಳ್ಳೋ ಕರ್ತವ್ಯ ಹೌದಲ್ವೋ? ಕರ್ತವ್ಯ. ಏನ ಕರ್ಮ ವಿಪಾಕೇನ ಪುತ್ರ ಶೋಕೋಪಮೇ ದೃಢಾಯಿತಿ. ಏನು ಪಾಪ ಮಾಡಿದ್ನೋ ನನಗಿಂತ ಪುತ್ರ ಶೋಕ ಬಂತು ದುಃಖ ಪಡ್ತಾನೆ. ಆ ಮಾತಿನಲ್ಲಿ ವಿಷ್ಣು ಚಕ್ರಾದಿ ಚಿಹ್ನೆಗಳನ್ನು ಹಾಕೊಳ್ಳೋದು ಏನಂತ ಕರೆದಿದ್ದಾರೆ? ಧರ್ಮ ಅಂತ ಕರೆದಿದ್ದಾರೆ. ಅದನ್ನ ನೋಡಿದವನು ಗೌರವ ಕೊಡೋದು ಧರ್ಮ ಅಂತ ಹೇಳಿದ್ದಾರೆ. ಕೊಡದೆ ಹೋದ್ರೆ ಪಾಪ ಅಂತ ಹೇಳಿದ್ದಾರೆ. ಬುದ್ಧಾಧಾರಣೆ ಮಾಡ್ಕೊಂಡವ್ರು ನೋಡಿ ನಕ್ಕರೆ ಅವ್ರಿಗೆ ಇಂಥ ಶಿಕ್ಷೆ ಪುತ್ರ ಶೋಕ ಪಾಪ ಬರುತ್ತೆ, ದೋಷ ಬರುತ್ತೆ ಅಂತ ಅರ್ಥ. ಅದು ಮಕ್ಕಳನ್ನು ದುಃಖ ಪಡ್ತಾರ ಆಮೇಲೆ. ಆದ್ರಿಂದ ನೀವು ಹಾಕೊಂಡವ್ರನ್ನ ಕಂಡ್ರೆ ಏನ್ ಮಾಡಿ? ಗೌರವದಿಂದ ಕಾಣಿ. ಮುದ್ರಾಧಾರಣ ಪ್ರಕಾರಸ್ತು ವಾರಾಹೇ ಮುಕ್ತ. ಆದ್ರಿಂದ ಇದೆ ಅಂತ ಹೇಳ್ಬಿಟ್ಟು ಬೇರೆ ಪ್ರಮಾಣ ಬೇಕಾಷ್ಟು ಕೊಟ್ಬಿಟ್ಟಿದ್ದಾರೆ ಮೇಲೇನೆ, ಜೊತೆಗೆ ಇದನ್ನು ಕೊಟ್ರು. ಇಲ್ಲಿ ಬೇರೆ ವಿಷಯ ಬಂತು ಅಂತ ಹೇಳಲಿಲ್ಲ. ಆ ಶ್ಲೋಕಕ್ಕೆ ಏನು ಅರ್ಥ ಆಗಿದೆ ಅಂತ ಪ್ರಶ್ನೆ ಬಂತು. ನಾವೇನ್ ಹೇಳ್ಬೋದು ಅದಕ್ಕೆ? ಆ ಶ್ಲೋಕನೇ ಕಲ್ಪಿತ, ಇಲ್ಲೇ ಇಲ್ಲ ಹೇಳೋದು ಒಂದು ಪದ್ಧತಿ. ಆದರೆ ಆ ಶ್ಲೋಕ ಇದ್ರೂ ಕೂಡ ಏನೂ ತೊಂದರೆ ಇಲ್ಲ. ಆ ಶ್ಲೋಕ ಸರಿಯಾಗಿದೆ. ಅವ್ರೇನು ಕೋಟ್ ಮಾಡಿದ್ರಲ್ಲ, ಏನಂತ ಕೋಟ್ ಮಾಡಿದ್ರು ಅವರು? ಶಿವಕೇಶವರ ಚಿಹ್ನೆಗಳನ್ನು ಹಾಕೊಳ್ಬಾರ್ದು ಅಂತ ಹೇಳಿದ್ರು. ಹಾಕೊಂಡ್ರೆ ಭಾರಿ ತಪ್ಪು ಅಂತ ಹೇಳಿದ್ರು. ಕರೆಕ್ಟ್ ಆಗಿದೆ. ಏನು ಕರೆಕ್ಟ್ ಆಗಿದೆ ಅಂದ್ರೆ ಎರಡು ಚಿಹ್ನೆ ಹಾಕೋಬಾರ್ದು ಅಂತ ಅರ್ಥ. ಈ ಕಡೆ ಚಕ್ರ, ಈ ಕಡೆ ತ್ರಿಶೂಲ ಹಾಕೊಂಡು ಓಡಾಡಬೇಡಿ. ಇಲ್ಲ ಬಿಟ್ಟು ಚಿಹ್ನೆ ಹಾಕೊಡ್ರಿ, ಅದ್ರ ಬಿಡ್ರಿ ಅಂತ ಅರ್ಥ ಹೊರತು ಎರಡು ಹಾಕೋಬೇಡಿ. ಅರ್ಥ ಆಯ್ತಾ ಈಗ? ಆ ಶ್ಲೋಕ ಸರಿಯಾಗಿದೆ, ಎಲ್ಲಿ ತಪ್ಪಿದೆ? ಅದು ಕೇಶವ ಚಿಹ್ನೆ ಹಾಕೊಂಡ್ರು ಬೈದಿಲ್ಲ, ಕೇಶವ ಜೊತೆ ಶಿವ ಚಿಹ್ನೆ ಹಾಕೊಂಡ್ರು ಬೈದಿಲ್ಲ. ಕೆಲವರು ಇದ್ದಾರೆ ಬೆಳಿಗ್ಗೆ ಅಂಗಾರ ಸತಿ, ಸಾಯಂಕಾಲ ಭಸ್ಮ ಹಚ್ಕೊಂಡವ್ರು ಆಕ್ಚುಲಿ ಇದ್ದಾರೆ. ಗೊತ್ತಾಯ್ತಾ? ಬೆಳಿಗ್ಗೆ ವೈಷ್ಣವ ಧರ್ಮ, ಸಾಯಂಕಾಲಕ್ಕೆ ಧರ್ಮ ಅಂತ ಬ್ಯಾಚ್ ಸ್ವಾಮಿಗಳಿದ್ದಾರಂತವ್ರು. ವೈಷ್ಣವರಲ್ಲ ಅಷ್ಟೇ, ಬೇರೆಯವರು ಅಂತವ್ರು ಇದ್ದಾರೆ. ಅಂದ್ಮೇಲೆ ಅದು ನಿಷಿದ್ಧ, ಆಗಿರ್ಬಾರ್ದು. ಅದು ಇವ್ರು ಏನಂದ್ರೆ ಎರಡು ಯಾಕೆ ಸೇರಿಸಿದ್ರೆ ಬಿಡುಗಡೆ ಕನ್ಫ್ಯೂಷನ್ ಆಗ್ಲಿ. ಹೌದು, ಕೆಲವು ಮಾಡ್ತಾರೆ ಅದೀಗ. ಎಲ್ಲ ಶಾಸ್ತ್ರ ಡೈರೆಕ್ಟ್ ಎಲ್ಲರಿಗೆ ಅರ್ಥ. ಹೊಸರದ್ದು ವೇದವ್ಯಾಸರೆ ಮಾಡ್ಲಿಲ್ಲ. ಹೊಸರು ಯಾರು ಹೇಳ್ತು? ವೇದವ್ಯಾಸ ಹೇಳಿದ್ದಲ್ಲ, ಅದು ಆಚಾರ್ಯರು ಹೇಳಿದ್ದು. ಹೌದೌದೌದು. ಯಾವಾಗಲೂ ಕೂಡ ಒಂದು ಇಂಡಿಕೇಶನ್ ಇದೆ. ಕಳ್ಳರನ್ನ ಮೋಸದಿಂದಾನೆ ಹಿಡೀರಿ. ಕಳ್ಳನ ಡೇಟ್ ಕೊಟ್ಟು ಅನೌನ್ಸ್ ಮಾಡಿ ಅಲ್ಲಿ ನಿಂತ್ಕೊಂಡಿರ್ತೀವಿ, ಬಾ ಕಳ್ತನ ಮಾಡಿ ಸುಡ್ಬಿಡ್ತೀವಿ ಅಂತ ಹೇಳ್ತಾರ? ಹೇಗೆ ಹಿಡಿತಾರ ಅದನ್ನ? ಪೊಲೀಸ್ ಭಾರಿ ಬುದ್ಧಿವಂತಿರ್ತಾರೆ. ಕಳ್ಳ ಹೋಗ್ತಿರ್ತಾನೆ, ಅವ್ನು ನೋಡ್ತಾನೆ ಇವ್ರನ್ನ. ಆ ಪೊಲೀಸ್ ಏನ್ ಮಾಡ್ತಾರಾಗ ಆಪೋಸಿಟ್ ಡೈರೆಕ್ಷನ್ ಒಳಗೆ ಹೋಗ್ಬಿಡ್ತಾರೆ. ಸದ್ಯ ಹೋದ್ರು ಬರ್ತಾರೆ, ರಕ್ತ ಬಂದು ಹಿಡಿದು ಬಿಡ್ತಾರೆ. ಏನ್ರಿ ಮೋಸ ಮಾಡಿಬಿಟ್ರಿ ಇವ್ರು ಬೈದಾರ ಅವ್ರನ್ನ. ಪೊಲೀಸರನ್ನ ನೀವು ಮೋಸ ಮಾಡೋದಾರ ಬಂದು ಹೇಗೆ ಈ ಕಡೆ ಹೋಗಿ ಈ ಕಡೆ ಯಾಕೆ ಬಂದ್ರಿ, ಆ ಕಡೆ ಹೋಗಬಾರ್ದ ಅಂತ ಕೇಳಿದ್ರೆ ಎಂದಾರ ರೀತಿ ಕೇಳಿದವ್ರು ಇದ್ದಾರ? ಪೊಲೀಸರನ್ನ ಹಿಡಿದಾಗ ಯಾಕೆ ಮೋಸ ಮಾಡಿ ಹಿಡಿದ್ರಿ ಅಂತ ಕೇಳಕ್ ಬರುತ್ತಾ? ಯಾಕೆ? ತಾನೇ ಮಾಡ್ತಾರೆ ಕೆಟ್ಟ ಕೆಲಸ. ಇದು ಯಾರಿಗೆ ಮೋಹನ? ಇದು ಅಸುರ ಮೋಹನ. ಆದ್ರಿಂದ ಅದು ಸರಿನೇ. ಅಸುರ ಮೋಹನ ಹೇಗಾಯ್ತು ನಮಗೆಲ್ಲ ಅಂತ ಕೇಳಿದ್ರೆ ಸರಿಯಾಗಿ ಓದಿಲ್ಲ, ಕೇಳಿಲ್ಲ, ಅಸುರ ಇದ್ದ ಇಲ್ಲಕ್ಕೆ ಸರಿ ಮಾಡ್ಕೋಬೇಕಂತ. ಅರ್ಥ ಆಯ್ತಾ ಈಗ? ತಿಳಿತಿಲ್ಲ. ಯಾವ ಸರಿ ಇರ್ಬೇಕಲ್ಲ, ಇಲ್ದವ್ರು ಸರಿಯಲ್ಲ. ಇನ್ನು ನಮ್ಮಲ್ಲೇ ನೋಡಿಬೇಕಾದ್ರೆ ಎಲ್ಲ ಚಿಹ್ನೆಗಳನ್ನ ನೀವೊಂದು ಯಾವುದೋ ಒಂದು ಕೊಟ್ಟಿರ್ತೀರಿ, ಒಂದು ಟಿಕೆಟ್ಗೆ ಯಾವುದೋ ಒಂದು ಕೊಟ್ಟಿರ್ತೀರಿ. ಅದೇ ಐಡೆಂಟಿಟಿ ಕಾರ್ಡ್ ಬೇರೆ ಒಯ್ಯಬಾರ್ದು. ಯಾಕೆ? ಐಡೆಂಟಿಟಿ ಕಾರ್ಡ್ ಇನ್ನೊಂದು ವ್ಯಾಲಿಡ್ ಆಗಿದ್ರು ಕೂಡ ಪ್ರೆಸೆಂಟ್ ಮಾಡಿದ್ದೇನೆ ಕೊಡ್ಬೇಕು ನೀವು. ಇಲ್ಲದ್ರೆ ಏನಾಗುತ್ತೆ ಅದು? ಇಟ್ಸ್ ಕನ್ಫ್ಯೂಷನ್. ಅರ್ಥ ಆಯ್ತಾ? ಹೌದಲ್ಲ ಈಗ ಆ ಟೈಪ್. ಸೊ ಶಿವಕೇಶವ್ರದ್ದು ಹಾಕೊಡಕ್ ಬರೋದಿಲ್ಲ. ಬರೀ ಕೇಶವಂದು ಹಾಕೊಳ್ಳಿ. ಹೇಳೋದಿಲ್ಲ. ಈಗ ಟೆಕ್ಸ್ಟ್ ಬುಕ್ ಸಿನಿಮಾ ಎರಡು ಓದ್ಬೇಡ ಅಂತ ಕೇಳಿದ್ರೆ ನಮ್ಮಲ್ಲೇ ತಗೊಳ್ಳಿ. ಈಗ ನೀವು ಸಿನಿಮಾನೂ ಅಂತೀವಿ, ಟೆಕ್ಸ್ಟ್ ಬುಕ್ ಅಂತ ಏನ್ ಮಾರಾಯ ಅಂತ ಕೇಳಿದ್ರೆ ಎರಡು ಬಿಟ್ಟು ಬಿಡಲ್ಲ ಅಂತ ಕೇಳಿದ್ರೆ ಬರ್ಬೇಕು. ಅವ್ರೇನ್ ಹೇಳ್ತಾರೆ ಅದಕ್ಕೆ? ಈಗ ಟೆಕ್ಸ್ಟ್ ಬುಕ್ ಓದು, ಸಿನಿಮಾ ಬಿಟ್ಬಿಡು ತರ್ತಾರೆ ಹೊರತು ಅವ್ರು ಹೇಳ್ತಾರಲ್ಲ, ಅವ್ರ ಮಠಕ್ಕೂ ಹೋಗ್ತಾರೆ, ಮಸೀದಿಗೂ ಹೋಗ್ತಾರೆ ಅಂತ ವಾಕ್ಯ ಇದೆ. ಏನ್ ಮಾಡ್ತೀರಾಗ? ಮಠಕ್ಕೆ ಹೋಗೋದ್ರ ಬೈದಾಗೈತೆ. ಅದರಲ್ಲಿ ಯಾವ್ದನ್ನು ಬೈತಿದ್ದಾರೆ? ಎರಡಕ್ಕೂ ಹೋಗೋದ್ರು ಬೈತಿದ್ದಾರೆ. ಅರ್ಥ ಆಯ್ತಾ ನಿಮಗೆ? ಗೊತ್ತಾಯ್ತಾ? ನಮ್ಮಲ್ಲಿ ಅಂತ ಇದ್ದಾರೆ ಇವತ್ತ ಬೇಕಾಷ್ಟು ಜನ ಇದ್ದಾರೆ.
ಬೇಕಾಷ್ಟು ಜನ ಇರೋದ್ರಿಂದ ಅದನ್ನು ಬೈತಿದ್ದಾರೆ ಹೊರತು ಬರೀ ದೇವಸ್ಥಾನಕ್ಕೆ ಹೋಗೋರು ಬೈತಾ ಇಲ್ಲ. ಕಂಪೈಂಡ್ ಯಾತಕ್ ಮಾಡಿದ್ರು ಅಂದ್ರೆ ನಿಷ್ಠೆ ಇಲ್ಲ ಅಂತ ಹೇಳೋದಕ್ಕೆ. ವಿಷ್ಣು ಚಿಹ್ನೆ ಹಾಕೋತಾನೆ, ಶಿವನ ಚಿಹ್ನೆ ಹಾಕೋತಾನೆ ಅಂದ್ರೆ ಅವ್ನಿಗೆ ತಿಳುವಳಿಕೆನೇ ಇಲ್ಲ, ಅಂಥವ್ರು ವೈದಿಕನಾಗಲಿಕ್ಕೆ ಸಾಧ್ಯ ಇಲ್ಲ ಅಂತ. ಆಯ್ತಾ? ಅಲ್ಲಿಗೆ ನಾಳೆ ಮುಂದಿನ ಪಾಠ. ಸರ್ವೇಂದ್ರಿಯ ಪ್ರೇರಕೇಣ ಪ್ರಾಣಪತಿನೇರಿತಃ ಯದವೋಚಮಹಂ ತೇನ ಪ್ರೀಯತಾಂ ಕಮಲಾಲಯ.